ಸೊ LTI ಸಿಸ್ಟಮ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಇದರಲ್ಲಿ ಜಸ್ಟ್ ವಿಡಿಯೋದಲ್ಲಿ ಬರೀ ಇಂಟ್ರೊಡಕ್ಷನ್ ನೋಡೋಣ. ಸೊ ಫಾರ್ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ದಿಸ್ ಚಾಪ್ಟರ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ಇಟ್ ಈಸ್ ಅ ಬೇಸ್ ಫಾರ್ next chapter, next coming chapters, because new operator, because ನಾವು ಯಾವ್ದ್ರ ಬಗ್ಗೆ ಕಲಿತೇವೆ ಇಲ್ಲಿ, ಕನ್ವಲ್ಯೂಷನ್ ಬಗ್ಗೆ ಕಲಿತೇವೆ ಇಲ್ಲಿ. ಓಕೆನಾ? ಸೊ ಫಸ್ಟ್ ಇದರಲ್ಲಿ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್ ಅಂತ ತಗೊಂಡು, ಸೊ ದೇರ್ಫೋರ್ ರೆಪ್ರೆಸೆಂಟಿಂಗ್ ಎನಿ ಸಿಗ್ನಲ್ ಎಕ್ಸ್ ಆಫ್ ಇನ್ ಟರ್ಮ್ಸ್ ಆಫ್ ಡೆಲ್ಟಾ ಎನ್. ಸೊ ದೇರ್ಫೋರ್ ಕನ್ವಲ್ಯೂಷನಲ್ಲಿ ನಮಗೆ ಇಂಪಲ್ಸ್ ರೆಸ್ಪಾನ್ಸ್ ಅಂತ ಬರುತ್ತೆ. ಸೊ ದೇರ್ಫೋರ್ ಮುಂದೆ ಏನಂತ ನೋಡೋಣ ಅದು. ಸೊ ಫಾರ್ ಎ ಟೈಮ್ ಬಿಂಗ್ ಸೆಕ್ ಸೊ ಏನಿದೆ, representation of signals in terms of delta of n or delta of t. ಓಕೆನಾ? ಸೊ ದೇರ್ಫೋರ್ ಆ ಥರ ರೆಪ್ರೆಸೆಂಟ್ ಮಾಡಬೇಕು. ಲೆಟ್ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಎಕ್ಸ್ ಆಫ್ ಎನ್ ಈಸ್ ಈಕ್ವಲ್ ಟು, ಸೊ ಮೈನಸ್ ಇನ್ಫಿನಿಟಿ ಟು ಸ್ಟಾರ್ಟ್ ಆಗ್ತಿದೆ, -6 1 5 3 2 8. ದೇರ್ಫೋರ್ ಇದು ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಚೆನ್ನಾಗುತ್ತೆ. ಸೊ ದೇರ್ಫೋರ್ ಇದು ಕೂಡ ಇನ್ಫಿನಿಟಿ ತನಕ ಕಂಟಿನ್ಯೂ ಆಗುತ್ತೆ. ಸೊ 0 ಇಲ್ಲಿದೆ, 0 ಇಲ್ಲಿದೆ. ಸೊ ಲೊಕೇಶನ್ ಅಂದರೆ ಇದು ಲೊಕೇಶನ್ 0, ಈ ಕಡೆ ಇರೋದೆಲ್ಲ ಪಾಸಿಟಿವ್, ಈ ಕಡೆ ನೆಗೆಟಿವ್ ಇಂಟೀಜರ್ಸ್, ಈ ಕಡೆ ಪಾಸಿಟಿವ್ ಇಂಟೀಜರ್. ಸೊ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ, ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಓಕೆನಾ? ಸೊ ಇದೇನಾಗಿದೆ, ಇದು 0 1 2 3. ಸೊ ಇದೇನಾಗುತ್ತೆ, ಇದು -1, ಇದು -2. ಸೊ ವ್ಯಾಲ್ಯೂ ಏನಿದೆ, ಸಾರಿ -6 ಇದೆಯಲ್ಲ. ಸೊ ಏನಾಗುತ್ತೆ ಇದು, ಸೊ ಏನಾಗುತ್ತೆ ಇದು -2 ಅಲ್ಲಿ ವ್ಯಾಲ್ಯೂ ಏನಾಗಿರುತ್ತೆ ಇದ್ರದ್ದು, -6 ಆಗಿರುತ್ತೆ ಇದ್ರ ವ್ಯಾಲ್ಯೂ. ಓಕೆನಾ? ಸೊ ಫೈನಲಿ ಇದ್ರ ವ್ಯಾಲ್ಯೂ ಏನಿರುತ್ತೆ, ಇದ್ರ 5 ಇರುತ್ತೆ, 3 ಇರುತ್ತೆ, 2 ಇರುತ್ತೆ, 8 1 ಆ್ಯಂಡ್ ಇದ್ರದ್ದು ಎಷ್ಟಿರುತ್ತೆ, ಇದು -6. ಓಕೆನಾ? ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ಇನ್ ಡೆಲ್ಟಾ ಎನ್. ಏನು ಮಾಡ್ತೀವಿ, ಡೆಲ್ಟಾ ಎನ್ನಾಗಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಯಾವ ಥರ ಮಾಡ್ತೀವಿ ಅಂತಂದರೆ, ಡೆಲ್ಟಾ ಎನ್ ಅಂತಂದ್ರೆ ಏನು, n ಈಸ್ ಈಕ್ವಲ್ ಟು 0, ವ್ಯಾಲ್ಯೂ ಏನಾಗಿರುತ್ತೆ, ಅದ್ರ ವ್ಯಾಲ್ಯೂ ಏನಾಗಿರುತ್ತೆ. ಸೊ ದೇರ್ಫೋರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ದೇರ್ಫೋರ್ ಹೌ ಕ್ಯಾನ್ ವಿ ರೆಪ್ರೆಸೆಂಟ್ ಅಂತಂದರೆ, ಸೊ ಇದ್ರ ವ್ಯಾಲ್ಯೂ ಏನಿರುತ್ತೆ ಅಂತಂದರೆ, ಸೊ ಬಿಫೋರ್ 1 by 1 ನೋಡ್ತಾ ಹೋದರೆ ಅಲ್ವಾ. ಸೊ ಫಸ್ಟ್ ಒನ್ 5 ಇಂಟು ಡೆಲ್ಟಾ ಆಫ್ ಎನ್, ಬಿಕಾಸ್ ಯಾವ ಲೊಕೇಶನ್ಲಿದೆ, 0 ಲೊಕೇಶನ್ಲಿದೆ. ಸೆಕೆಂಡ್ ಒನ್ನು ಏನಿದೆ, 3 ಇಂಟು ಡೆಲ್ಟಾ ಆಫ್ n-1, ಬಿಕಾಸ್ 1 ಲೊಕೇಶನ್ ಇದೆ. ಅದೇ ರೀತಿ 2 ಇಂಟು ಡೆಲ್ಟಾ ಆಫ್ n-2 ಆ್ಯಂಡ್ 8 ಇಂಟು ಡೆಲ್ಟಾ ಆಫ್ n-3. ಓಕೆನಾ? ಅದೇ ರೀತಿ ಲೆಫ್ಟ್ ಸೈಡಿಗೆ ಬಂತ ಅಂದರೆ 1 ಇಂಟು ಡೆಲ್ಟಾ ಆಫ್ n+1, ಸೊ -6 ಇಂಟು ಡೆಲ್ಟಾ ಆಫ್ n+2. ಸೊ ಎಕ್ಸ್ ಆಫ್ ಎನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತಂದರೆ, ಸೊ ದೇರ್ಫೋರ್ ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು, ಸೊ ಎಕ್ಸ್ ಆಫ್ ಎನ್ ನಾವೇನು ಮಾಡ್ತೀವಿ, ಸೊ ವಿ ಆ್ಯಡ್ ಆಲ್ ದ ಎಕ್ಸ್ಪ್ರೆಷನ್. ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ದೇರ್ಫೋರ್ ಇಲ್ಲಿಂದನೂ ಬಂದಿರುತ್ತೆ, ಇದು ಇಲ್ಲಿಂದನೂ ಬರ್ತಿರುತ್ತೆ. ಸೊ ದೇರ್ಫೋರ್ ಇದೇನಾಗುತ್ತೆ, ಇದು -6 ಡೆಲ್ ಆಫ್ n+2 ಪ್ಲಸ್ 1 ಇಂಟು ಡೆಲ್ ಆಫ್ n+1 ಪ್ಲಸ್ 5 ಇಂಟು ಡೆಲ್ ಆಫ್ n ಪ್ಲಸ್ 3 ಇಂಟು ಡೆಲ್ ಆಫ್ n-1 ಪ್ಲಸ್ 2 ಇಂಟು ಡೆಲ್ ಆಫ್ n-2 ಪ್ಲಸ್ 8 ಇಂಟು ಡೆಲ್ ಆಫ್ n-3. ಸೊ ಇದೇನಿದೆ, ಸೊ ದೇರ್ಫೋರ್ ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು -6 ಅಂತಂದ್ರೆ ಏನು, ದಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಎಟ್ ಇಲ್ಲಿ -6
2 ಅಲ್ಲಿ. ಸೊ ಡೆಲ್ ಆಫ್ n ಪ್ಲಸ್ 2 ಇದೇನಿದು ಎಕ್ಸ್ ಆಫ್ ವ್ಯಾಲ್ಯೂಯಲ್ಲಿ -1 ಅಲ್ಲಿ ಡೆಲ್ ಆಫ್ n ಪ್ಲಸ್ 1 ಪ್ಲಸ್ ಎಕ್ಸ್ ಆಫ್ 0 ಡೆಲ್ ಆಫ್ n ಪ್ಲಸ್ ಎಕ್ಸ್ ಆಫ್ 1 ಡೆಲ್ ಆಫ್ n ಮೈನಸ್ 1 ಪ್ಲಸ್ ಎಕ್ಸ್ ಆಫ್ 2 ಡೆಲ್ ಆಫ್ n ಮೈನಸ್ 2 ಪ್ಲಸ್ ಎಕ್ಸ್ ಆಫ್ 3 ಡೆಲ್ ಆಫ್ n ಮೈನಸ್ 3. ಓಕೆನಾ? ಸೊ ಇಫ್ ವಿ ರೈಟ್ ಜನರಲ್ expression ಜನರಲ್ ಎಕ್ಸ್ಪ್ರೆಷನ್ ಬರೆಯೋದ್ರೆ ಏನಾಗುತ್ತೆ ಎಕ್ಸ್ ಆಫ್ ಎಂದು. ಸೊ ಎಕ್ಸ್ ಆಫ್ n is equal to summation m is equal to -infinity to +infinity x of m del of n minus m. So this is a general expression for discrete signal. Discrete. Now x of t is equal to integration -infinity to +infinity x of tau del of t minus tau d tau. ಯಾವ್ದು continuous signal. So ಈ expressions, this is important expression. Okay. ಸೊ ಎಕ್ಸ್ಪ್ರೆಷನ್ ನೆನ್ಪಿಟ್ಕೋಬೇಕು. ಸೊ ದೇರ್ಫೋರ್ ಈ ಸ್ಟೆಪ್ಸ್ ಎಲ್ಲ ನೆನಪಿಲ್ಲ ಅಂತಂದ್ರೂ ಎಕ್ಸ್ಪ್ರೆಷನ್ ನೆನ್ಪಿಟ್ಕೋಬೇಕಷ್ಟೇ. ವಾಟ್ ಈಸ್ LTI ಸಿಸ್ಟಮ್? ಮೇಲ್ಗಡೆ ರೆಪ್ರೆಸೆಂಟೇಷನ್ ಎಲ್ಲ ನೋಡಾಯಿತು. LTI ಸಿಸ್ಟಮ್ಸ್ ಅಂತ ಅಂದ್ರೇನು? ಸೊ ದೇರ್ಫೋರ್ LTI ಸ್ಟ್ಯಾಂಡ್ಸ್ ಫಾರ್ ಲೀನಿಯರ್ ಟೈಮ್ invariant system. So in a system which satisfies the linear and time invariant conditions, it's said to be LTI system. ಯಾವ್ದಾದ್ರು ಸಿಸ್ಟಮು ಲಿನಿಯರಿಟಿ ಕಂಡೀಷನ್ ಮತ್ತು ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತಂದರೆ ಅದನ್ನು LTI ಸಿಸ್ಟಮ್ ಅಂತ ಕರಿಬೋದು. ಓಕೆನಾ? ಸೊ ನೆಕ್ಸ್ಟ್ ಏನು ನೋಡೋಣ ಅಂತಂದರೆ ಕಂಟಿನ್ಯೂಸ್ ಟೈಮ್ LTI ಸಿಸ್ಟಮ್. ಕಂಟಿನ್ಯೂಸ್ ಟೈಮ್ LTI ಸಿಸ್ಟಮ್ ಅಂತ. ಓಕೆನಾ? ಸೊ ಸೊ ಟೇಕ್ LTI ಸಿಸ್ಟಮ್ ಅಂತ ತಗೊಳ್ಳೋಣ. ಸೊ ಕನ್ಸಿಡರ್ ಇದೊಂದು ಸಿಸ್ಟಮ್ ಅಂತ ತಗೊಳ್ಳೋಣ. ಸೊ ಇಟ್ ಈಸ್ ಅನ್ LTI ಸಿಸ್ಟಮ್. ಏನಿದೆ? ಸೊ ದೇರ್ಫೋರ್ ನಮಗೆ ಗೊತ್ತಿದೆ ಒಂದು ಸಿಸ್ಟಮ್ ಅಂದರೆ ಔಟ್ಪುಟ್ ಇರುತ್ತೆ, ಇನ್ನೊಂದು ಇನ್ಪುಟ್ ಇರುತ್ತೆ. ಸೊ ವಿ ಹ್ಯಾವ್ ಟು ಫೈಂಡ್ ಮಾಡಬೇಕು. ಓಕೆನಾ? ಆ ಸಿಸ್ಟಮಲ್ಲಿ ನಾನೇನು ಮಾಡ್ತೀನಿ, ಇನ್ಪುಟ್ ನಾನು ಏನು ಕೊಡ್ತೀನಿ, ಡೆಲ್ ಆಫ್ ಟಿ ಅಂತ ಇನ್ಪುಟ್ ಕೊಡ್ತೀನಿ ನಾನು. ಸೊ ಔಟ್ಪುಟ್ ಅಂತ ಅಂದ್ರೆ ಇಂಪಲ್ಸ್ ಸಿಗ್ನಲ್ ಇನ್ಪುಟ್ ಕೊಡ್ತೀನಿ ಅಂತಂದರೆ ಔಟ್ಪುಟ್ ಇಸ್ ಅ ಇಂಪಲ್ಸ್ ರೆಸ್ಪಾನ್ಸ್. ಓಕೆನಾ? ಈಸ್ ಆಲ್ಸೋ ಏನಂತ ಕರೀತಾರೆ, H of t ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಇಂಪಲ್ಸ್ ರೆಸ್ಪಾನ್ಸ್ ಅಂತಂದರೆ ಇನ್ಪುಟ್ ಡೆಲ್ಟಾ ಆಫ್ ಟಿ ಕೊಡ್ತಿದ್ದೀನಿ, ಔಟ್ಪುಟ್ ಏನು ಬರುತ್ತೆ, ರೆಸ್ಪಾನ್ಸ್ ಬರುತ್ತಲ್ಲ, ಸೊ ಅದನ್ನು ಇಂಪಲ್ಸ್ ರೆಸ್ಪಾನ್ಸ್ H of t ಅಂತ ಕರೀತಾರೆ. ಸೊ ಇನ್ಪುಟ್ ಇದೆ, ನಮಗೇನು ಬರ್ತಿದೆ, ರೆಸ್ಪಾನ್ಸ್ ಬರ್ತಿದೆ. ಇನ್ಪುಟ್ ಏನು ಕೊಡ್ತಿದ್ದೀನಿ, ಡೆಲ್ಟಾ ಆಫ್ ಟಿ ಇನ್ಪುಟ್ ಕೊಡ್ತಿದ್ದೀನಿ, ರೆಸ್ಪಾನ್ಸ್ ಏನು ಬರ್ತಿದೆ, H of t ರೆಸ್ಪಾನ್ಸ್ ಬರ್ತಿದೆ. ಓಕೆನಾ? ಸೊ ನಾನೇನು ಮಾಡ್ತೀನಿ, ಸೊ ಕಂಟಿನ್ಯೂಸ್ ಟೈಮ್ ಇನ್ವೇರಿಯಂಟ್ ಇದೆಲ್ಲ ಸ್ಯಾಟಿಸ್ಫೈ ಆಗಬೇಕು, ಲೀನಿಯರಿಟಿ ಮತ್ತು ಟೈಮ್ ಇನ್ವೇರಿಯಂಟ್. ಸೊ ಟೈಮ್ ಇನ್ವೇರಿಯಂಟ್ ಅಂತ ಅಂದ್ರೇನು, ಇನ್ಪುಟ್ ಶಿಫ್ಟ್ ಆಗ್ತಿದೆ, ಔಟ್ಪುಟ್ ಕೂಡ ಅಷ್ಟೇ ಶಿಫ್ಟ್ ಆದರೆ ದಟ್ ಈಸ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ ಆಗುತ್ತೆ. ಸೊ ದೇರ್ಫೋರ್ ನಾನೇನು ಮಾಡ್ತಿದ್ದೀನಿ, ಟೈಮ್ ಶಿಫ್ಟ್ ಮಾಡ್ತಿದ್ದೀನಿ. ಹೆಂಗೆ ಮಾಡ್ತೀನಿ ಅಂತಂದರೆ ಟಿ ಮೈನಸ್ ಟೌ ಅಲ್ಲಿ ಶಿಫ್ಟ್ ಮಾಡ್ತೀನಿ. ಸೊ ದೇರ್ಫೋರ್ ಟೈಮ್ ಇನ್ವೇರಿಯಂಟ್ ಸ್ಯಾಟಿಸ್ಫೈ ಆಗಬೇಕಂತಂದರೆ ಇದು ಕೂಡ ಎಷ್ಟಾಗಬೇಕು, ಅಷ್ಟೇ ಯೂನಿಟ್ಸಲ್ಲಿ ಶಿಫ್ಟ್ ಆಗಬೇಕು. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಮಲ್ಟಿಪ್ಲೈ ವಿತ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಏನು ಮಾಡ್ತೀನಿ, ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಎಕ್ಸ್ ಆಫ್ ಟಿ ಜೊತೆ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಎಕ್ಸ್ ಆಫ್ ಟಿ ಇಂಟು ಡೆಲ್ ಆಫ್ ಟಿ ಮೈನಸ್ ಟೌ. ಎಕ್ಸ್ ಆಫ್ ಟೌ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಇಲ್ಲೇನಾಗುತ್ತೆ, ಇಲ್ಲೂ ಕೂಡ ಎಕ್ಸ್ ಆಫ್ ಟೌ ಇಂಟು H of t ಮೈನಸ್ ಟೌ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ.
ಸೊ ಲೀನಿಯಾರಿಟಿ ಸ್ಯಾಟಿಸ್ಫೈ ಆಗಬೇಕಲ್ಲ, ಸೊ ದೇರ್ಫೋರ್ ನಾನು ಏನು ಮಾಡ್ತೀನಿ, ಇಂಟಿಗ್ರೇಷನ್ ಮಾಡ್ತೀನಿ. ಇಂಟಿಗ್ರೇಷನ್ ಇಸ್ ಎ ಲೀನಿಯರ್ ಆಪರೇಟರ್ ಅಲ್ಲ, ಸೊ ದೇರ್ಫೋರ್ ಇಲ್ಲಿ ತನಕ -∞ to ∞ x ಆಫ್ ಟೌ ಎಲ್ಲ t ಮೈನಸ್ ಟೌ ಏನು ಕೊಡುತ್ತೆ ರೆಸ್ಪಾನ್ಸ್ ಇದು. ಸೊ ದೇರ್ಫೋರ್ ಇದು ಕೂಡ ಸೇಮ್ ರೆಸ್ಪಾನ್ಸ್ ಬರುತ್ತೆ, ಟೌ h ಆಫ್ t ಮೈನಸ್ ಟೌ. ಇಲ್ಲಿ ಏನಾಗ್ತಿದೆ, ಇಲ್ಲಿ ಟೈಮ್ ಇನ್ವೇರಿಯಂಟ್ ಕೂಡ ಆಗಿದೆ, ಸೊ ದೇರ್ಫೋರ್ ಇಲ್ಲಿ ಲೀನಿಯಾರಿಟಿ ಕೂಡ ಸ್ಯಾಟಿಸ್ಫೈ ಆಗ್ತಿದೆ. ಸೊ ಅದಕ್ಕೆ ಇದನ್ನ ಏನಂತ ಕರೀತಾರೆ, ಎಲ್ ಟಿ ಐ ಸಿಸ್ಟಮ್ ಅಂತಲೇ ಕರೀತಾರೆ. ಸೊ ಓಕೆನಾ, ಎಲ್ ಟಿ ಐ ಸಿಸ್ಟಮ್ ಅಂತ ಕರೀತಾರೆ ಇದನ್ನು. ಸೊ ದೇರ್ಫೋರ್ ನಾವು ಯಾಕೆ ಈ ರೆಸ್ಪಾನ್ಸಿಂದ, ಸೊ ದೇರ್ಫೋರ್ ಇದನ್ನ ಏನು ನೋಡ್ಬೋದು ಅಂತಂದರೆ ನಾವು, ದೇರ್ಫೋರ್ ನಾವು ಮೇಲ್ ಚೆಕ್ ಮಾಡಿದ್ದೀವಿ. ಸೊ ದೇರ್ಫೋರ್ ಏನಂತಂದರೆ, ಸೊ ಏನಿದೆ, ಸೊ ಡೇಟಾವ್ ಇಲ್ಲ. ಸೊ ನಮಗೇನಿದೆ ಔಟ್ಪುಟ್ ಏನಿದೆ ಅದೆಷ್ಟು ರೆಸ್ಪಾನ್ಸ್ ಅಲ್ಲ. ಸೊ ದೇರ್ಫೋರು ನಮಗೇನು ನೋಡಿದ್ವಿ ಮೇಲ್ಗಡೆ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಔಟ್ಪುಟ್ ಇಸ್ ಈಕ್ವಲ್ ಟು ಸಮ್ ಈಕ್ವೇಷನ್ಸ್ ಬಂದಿತ್ತಲ್ಲ. ಸೊ ದೇರ್ಫೋರ್ ಔಟ್ಪುಟ್ ಇಸ್ ಈಕ್ವಲ್ ಟು ಏನಾಗಿತ್ತು, ಔಟ್ಪುಟ್ ಇಸ್ ಈಕ್ವಲ್ ಟು -∞ to ∞ ಎಕ್ಸ್ ಆಫ್ ಟೌ h ಆಫ್ ಟಿ ಮೈನಸ್ ಟೌ ಡೇಟಾ. ಓಕೆನಾ, ಓಕೆ. ಸೊ ದೇರ್ಫೋರ್ ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಸೊ ಈ ಎಕ್ಸ್ಪ್ರೆಷನ್ ನಾವು ಮೇಲೆ ನೋಡಿದ್ವಿ, ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಸಮ್ ಆಫ್ ಎಲ್ಲ ಸಿಗ್ನಲ್ಸ್ನ ಆ್ಯಡ್ ಮಾಡೋದು ಈಕ್ವಲ್ ಆಗಿರುತ್ತೆ. ಸೊ ದೇರ್ಫೋರ್ ನಾವು ಎಲ್ಲ ಸಿಗ್ನಲ್ಸ್ದು ಏನು ಮಾಡ್ತಿದ್ದೀವಿ, ಆ್ಯಡ್ ಮಾಡ್ತಿದ್ದೀವಿ. ಸೊ ದೇರ್ಫೋರ್ y ಆಫ್ ಟಿ ಏನಕ್ಕೆ ಈಕ್ವಲ್ ಆಗಿದೆ, ಇದು ಕೂಡ ಔಟ್ಪುಟ್ ಬೇಕಾದ್ರೆ ನಮಗೆ L ಆಫ್ ಟಿ y ಆಫ್ ಟಿ ಈಕ್ವಲ್ ಆಗ್ತಿದೆ. ಸೊ ದೇರ್ಫೋರ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಸೊ ಇದೇನು ಹೇಳ್ತಿದೆ ಅಂತಂದರೆ, ನಮ್ಮ ಹತ್ರ ಒಂದು ಸಿಸ್ಟಮ್ ಇದೆ, ಎಲ್ ಟಿ ಐ ಸಿಸ್ಟಮ್ ಇದೆ, ಅದಕ್ಕೆ ಎರಡು ಥರ ಇನ್ಪುಟ್ ಕೊಡ್ತಿದ್ದೀವಿ. ಒಂದು ಎಕ್ಸ್ ಆಫ್ ಟಿ ಕೊಡ್ತಿದ್ದೀವಿ, ಇನ್ನೊಂದು ಡೆಲ್ ಆಫ್ ಟಿ ಕೊಡ್ತಿದ್ದೀವಿ ಅಂತ ತಿಳ್ಕೊಳ್ಳೋಣ. ಓಕೆನಾ, ಇದು ಇಂಪಲ್ಸ್ ರೆಸ್ಪಾನ್ಸ್ ಏನಿದೆ ಈ ಸಿಸ್ಟಮ್ದು ಎಚ್ ಆಫ್ ಟಿ ಇದೆ. ಸೊ y ಆಫ್ ಟಿ ಏನು ಬರುತ್ತೆ, y ಆಫ್ ಟಿ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ -∞ to ∞. ಸೊ ಎಕ್ಸ್ ಆಫ್ ಟೌ h ಆಫ್ ಟಿ ಮೈನಸ್ ಟೌ ಡಿ ಟೌ ಬರ್ತದೆ. ಸೊ ಇನ್ ಅದರ್ ವರ್ಡ್ಸ್ y ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ h ಆಫ್ ಟಿ. ಓಕೆನಾ, ಇದೇ ಕನ್ವಲ್ಯೂಷನ್ ಬಂದರೆ ಏನು ಮಾಡಬೇಕು, ಸೊ ದೇರ್ಫೋರ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಇಟ್ ಈಸ್ ಕಾಲ್ಡ್ ಕನ್ವಲ್ಯೂಷನ್ ಆಪರೇಟರ್. ಇಟ್ ಈಸ್ ಕಾಲ್ಡ್ ಕನ್ವಲ್ಯೂಷನ್. ಓಕೆನಾ, ಓಕೆ. ಸೊ ಅರ್ಥ ಆಯ್ತಲ್ಲ. ಸೊ ದೇರ್ಫೋರ್ ಕ್ವಶನ್ ಸಾಲ್ವ್ ಮಾಡೋಣ. ಕ್ವಶನ್ ಇಸ್ ಈಕ್ವಲ್ ಟು ಇಫ್ y ಆಫ್ ಟಿ ಇಸ್ if y of t is equal to integration -∞ to +∞ x of tau h of t minus tau d tau ಇತ್ತು ಅಂತಂದರೆ, ಓಕೆನಾ, ಏನು ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ, ಫೈಂಡ್ y of t at t is equal to 3 ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಫೈಂಡ್ y of t at t is equal to 3 ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆನಾ, ಸೊ ದೇರ್ಫೋರ್ ಇದೇನಿದು ಕನ್ವಲ್ಯೂಷನ್ ಅಲ್ವಾ. ಸೊ ದೇರ್ಫೋರ್ ನನಗೇನು ಕೇಳಿದ್ದಾರೆ, y of t ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಫಸ್ಟ್ ಸ್ಟೆಪ್ ಏನಾದ್ರು, ಓಕೆ. ಸೊ ಏನಂತಂದರೆ, ಸೊ ದೇರ್ಫೋರ್ y ಆಫ್ 3 ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ -∞ to +∞ ಎಕ್ಸ್ ಆಫ್ ಟೌ h ಆಫ್ 3 ಮೈನಸ್ ಟೌ ಡಿ ಟೌ ಇಷ್ಟೇ. ಸೊ ಇದೇನಕ್ಕೆ ಅಂತಂದರೆ, ಸೊ ದೇರ್ಫೋರ್ ಟಿನ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದಂತ ಅಷ್ಟೇ. ಸೊ ದೇರ್ಫೋರ್ ಇಲ್ಲಿ ನಮಗೆ ನೆಕ್ಸ್ಟ್ ಎಕ್ಸ್ ಆಫ್ ಟಿ ಸಿಗ್ನಲ್ಲು ಮತ್ತು ಎಚ್ ಆಫ್ ಟೌ ಸಿಗ್ನಲ್ ಕೊಟ್ಟರೆ ಇದು ಮಾಡ್ಬೋದು. ಬಟ್ ಇಲ್ಲಿ ಏನಂತಂದರೆ, ಸೊ ದೇರ್ಫೋರ್ y ಆಫ್ ಟಿ ಇಸ್ ಈಕ್ವಲ್ ಟು ಏನು, ಎಕ್ಸ್ ಆಫ್ ಟಿ ಇಂಟು ಕನ್ವಲ್ಯೂಷನ್ ಎಚ್ ಆಫ್ ಟಿ ಅಲ್ವಾ. ಸೊ ದೇರ್ಫೋರ್ ನಾವು ಈ ಫಾರ್ಮಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ. ಸೊ ಫಸ್ಟ್ ಏನು ಮಾಡಬೇಕು, ರೀಪ್ಲೇಸ್ ಟಿ ಬೈ ಟೌ. ಓಕೆನಾ, ಯಾವುದು ಎಲ್ಲಿ ಎಕ್ಸ್ ಆಫ್ ಟಿ ಮತ್ತು ಎಚ್ ಆಫ್ ಟಿಯಲ್ಲಿ ರೀಪ್ಲೇಸ್ ಮಾಡಬೇಕು. ಫಸ್ಟ್ ಸ್ಟೆಪ್ ರೀಪ್ಲೇಸ್ ಬೈ. ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀವಿ, ಇವಾಗ ಎಚ್ ಆಫ್ ಟೌ ಇದೆಯಲ್ಲಪ್ಪ, ಏನು ಮಾಡ್ತೀವಿ, ಶಿಫ್ಟ್ ಬೈ ಎಚ್ ಆಫ್ ಟೌ ಎಷ್ಟಿದೆ, 3 ಇದೆ, 3 ಬೇಕಲ್ಲ, ಎಚ್ ಆಫ್ ಟಿ ಇಸ್ ಈಕ್ವಲ್ ಟು 3. ಸೊ ದೇರ್ಫೋರ್ ಏನು ಮಾಡ್ತೀಯಾ, ಶಿಫ್ಟ್ ಮಾಡ್ತೀಯಾ, ಸೊ ಪ್ಲಸ್ 3 ಆಗ್ತೀಯ. ನೆಕ್ಸ್ಟ್ ಏನಿದೆ, ರಿವರ್ಸಲ್ ಮಾಡಬೇಕು. ಈ ಫಾರ್ಮಲ್ ಬೇಕಲ್ಲ ನನಗೆ, +3 ರಿವರ್ಸಲ್ ಮಾಡಿದ್ರೆ ಏನಾಗುತ್ತೆ, ಎಚ್ ಆಫ್ 3 ಮೈನಸ್ ಟೌ ಈ ಫಾರ್ಮಿಗೆ ಬಂತು. ನೆಕ್ಸ್ಟ್ ಏನು ಮಾಡ್ತೀಯಾ, ಎಕ್ಸ್ ಆಫ್ ಟೌನ ಮತ್ತು ಎಚ್ ಆಫ್ 3 ಮೈನಸ್ ಟೌನ ಏನು ಮಾಡ್ತೀಯ, ಮಲ್ಟಿಪ್ಲೈ ಮಾಡ್ತೀಯ. ನೆಕ್ಸ್ಟ್ ಏನು ಮಾಡ್ತೀಯ, -∞ to +∞ ಇಂಟಿಗ್ರೇಟ್ ಮಾಡ್ತೀವಿ. ಸೊ ಅವಾಗ ನಮಗೆ ಏನು ಸಿಗುತ್ತೆ, ಈ ಫಾರ್ಮಲ್ ಸಿಗುತ್ತೆ. ಓಕೆನಾ, ಸಿಂಪಲ್. ಸೊ ನೆಕ್ಸ್ಟ್ ನೋಡೋದಾದರೆ ಡೈರೆಕ್ಟ್ ಕ್ವಶನಿಗೆ ಹೋಗೋಣ ಇವಾಗ. ಸೊ ಒಂದು ಕ್ವಶನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಜಸ್ಟ್ ಒಂದು 3 ಕ್ವಶನ್ ಡೈರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಫಸ್ಟ್
ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಟಿ ಯು ಆಫ್ ಟಿ. ಎಕ್ಸ್ ಆಫ್ ಟಿ ಸಿಗ್ನಲ್ ಕೊಟ್ಟಿದ್ದಾರೆ, ಎಚ್ ಆಫ್ ಟಿ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ, ವಿಚ್ ಇಸ್ ಈಕ್ವಲ್ ಟು ಯು ಆಫ್ ಟಿ. ಏನು ಕೇಳಿದ್ದಾರೆ? ಫೈಂಡ್ ವೈ ಆಫ್ ಟಿ ಎಟ್ ಟಿ ಇಸ್ ಈಕ್ವಲ್ ಟು 5 ಕೇಳಿದ್ದಾರೆ. ಆ್ಯಂಡ್ ನಮಗೆ ಗೊತ್ತಿದೆ, ಸೊ ದೇರ್ಫೋರ್ ವೈ ಆಫ್ ಟಿ ಇಸ್ ಈಕ್ವಲ್ ಟು ಏನು? ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ ಅಂತ. ಓಕೆನಾ? ಸೊ ಓಕೆ, ಫಸ್ಟ್ ಏನು ಮಾಡೋಣ? ಸಿಗ್ನಲ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, ದಟ್ಸ್ ಇಟ್. ಏನಿದು? ದಿಸ್ ಈಸ್ ಎಕ್ಸ್ ಆಫ್ ಟಿ. ದಿಸ್ ಈಸ್ ಎಕ್ಸ್ ಆಫ್ ಟಿ. ನಾವೇನು ಫಸ್ಟ್ ಎಕ್ಸ್ ಆಫ್ ಟೌ ಅಂತ ರಿಪ್ಲೇಸ್ ಮಾಡ್ಕೋಬೇಕು, ವಿಚ್ ಇಸ್ ಈಕ್ವಲ್ ಟು ಇ ಪವರ್ ಟೌ ಇಂಟು ಯು ಆಫ್ ಟೌ ಅಲ್ವಾ? ಸೊ ಯು ಆಫ್ ಟೌ ಇದೆಯಲ್ಲ, ಸೊ ದೇರ್ಫೋರ್ ಯು ಆಫ್ ಟೌ ಟಿಕ್ಕಿಂತ ಮುಂಚೆ ಏನಿರುತ್ತೆ? 0 ಇರುತ್ತೆ. ಯು ಆಫ್ ಟೌ ಏನು ಹೇಳಿದ್ದೆ? ಸೊ ದೇರ್ಫೋರ್ 0ಕ್ಕಿಂತ ಮುಂಚೆ ಏನಿದೆ ಅದು ಯು ಆಫ್ ಟೌ ಇಸ್ 0 ಇನ್ ಬಿಟ್ವೀನ್ ಲೆಸ್ ದನ್ 0ಕ್ಕಿಂತ ಮುಂಚೆ ಏನಿರುತ್ತೆ? ಯು ಆಫ್ ಟೌ 0 ಆಗಿರುತ್ತೆ. ಬಟ್ ಗ್ರೇಟರ್ ದೆನ್ 0 ಏನಾಗಿರುತ್ತದು? ಗ್ರೇಟರ್ ದೆನ್ 0 ಅದೇನು ಇದಿರುತ್ತಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ದೇರ್ಫೋರ್ ಇ ಪವರ್ ಮೈನಸ್ ಟೌ ಇರೋದ್ರಿಂದ, ಸೊ ದೇರ್ಫೋರ್ ಇಟ್ ವಿಲ್ ಬಿ ಡಿಕೇಯಿಂಗ್ ಇನ್ ನೇಚರ್. ಸೊ ಟಚ್ ಆಗಲ್ಲ, ಅಸಿಂಪ್ಟೋಟ್ಸ್ ಅಂತ ಕರೀತಾರೆ ಇದನ್ನು. ಟಚ್ ಆಗಲ್ಲ, ಸೊ ದೇರ್ಫೋರ್ ಗ್ಯಾಪ್ ಇರುತ್ತೆ. ಸೊ ದೇರ್ಫೋರ್ ದಿಸ್ ಇಸ್ ಟೈಮ್. ಸೊ ದೇರ್ಫೋರ್ ಹೋಗ್ತಾ ಹೋಗುತ್ತೆ. ದಿಸ್ ಇಸ್ ಇ ಪವರ್ ಮೈನಸ್ ಟೌ ಇದು ಈ ಕಡೆ. ಓಕೆನಾ? ದಿಸ್ ಇಸ್ ಇ ಪವರ್ ಮೈನಸ್ ಟೌ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಎಚ್ ಆಫ್ ಟೌ ಕೊಟ್ಟಿದ್ದಾರೆ. ಎಚ್ ಆಫ್ ಟೌ ಇಸ್ ಈಕ್ವಲ್ ಟು ಯು ಆಫ್ ಟೌ. ಸೊ ದೇರ್ಫೋರ್ ನಾರ್ಮಲ್ ಏನಿದೆ? ಮುಂಚೆ 0 ಇದೆ. ಸೊ ನೆಕ್ಸ್ಟ್ ಏನಿದೆ? ಇದರ ವ್ಯಾಲ್ಯೂ ಏನಿದೆ? 1 ಇದೆ. ಬಟ್ ನನಗೆ ಏನು ಹೇಳಿದ್ದಾರೆ ಅಂತಂದರೆ, ನೀನು ಏನು ನೋಡಬೇಕಾಗಿರೋದು, ನಿನಗೇನು ಫೈಂಡ್? ಸೊ ವೈ ಆಫ್ ಟಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ -∞ ಟು +∞ ಎಕ್ಸ್ ಆಫ್ ಟೌ ಎಚ್ ಆಫ್ ಟಿ ಮೈನಸ್ ಟೌ ಡಿ ಟೌ. ನನಗೆ ಟಿ ಮೈನಸ್ ಟೌ ಬೇಕು ಅಲ್ವಾ? ಟಿ ಅಂತಂದ್ರೆ ಏನು? ಇಲ್ಲಿ 5 ಕೊಟ್ಟಿದ್ದಾರೆ. ಎಟ್ ಟಿ ಈಸ್ ಈಕ್ವಲ್ ಟು 5. ಸೊ ದೇರ್ಫೋರ್ ಏನು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರಲ್ವ? ಸೊ ದೇರ್ಫೋರ್ ನಾನೇನು ಬರ್ತೀನಿ? 5 ಮೈನಸ್ ಟೌ ಬೇಕು. ಸೊ ಫಸ್ಟ್ ಏನು ಮಾಡ್ಬೇಕು? ನಾನು ಏನು ಹೇಳಿದ್ದೀನಿ ನಿಮಗೆ? ಯಾವುದನ್ನೇ ಏನೋ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದೆ ಅದು ಬರಬೇಕಂತಂದರೆ ಫಸ್ಟ್ ಚಾಪ್ಟರ್ ನೆನ್ಪು ಮಾಡ್ಕೊಳ್ಳಿ. ಅದರಲ್ಲಿ ಫಸ್ಟ್ ಶಿಫ್ಟ್ ಮಾಡಬೇಕು, ಆಮೇಲೆ ಸ್ಕೇಲ್ ಮಾಡಬೇಕು, ಆಮೇಲೆ ರಿವರ್ಸಲ್. ಇಲ್ಲಿ ಸ್ಕೇಲಿಂಗ್ ಇಲ್ಲ, ರಿವರ್ಸಲ್ ಇದೆ. ಫಸ್ಟ್ ಏನು ಮಾಡ್ತೀಯ? ಶಿಫ್ಟ್ ಮಾಡುತ್ತೆ ವಿತ್ 5. ಸೊ ದೇರ್ಫೋರ್ ಏನು ಮಾಡ್ತೀಯ? ಸೊ ಏನು ಬೇಕು ನಿನಗೆ? ಎಚ್ ಆಫ್ 5 ಪ್ಲಸ್ ಟೌ ಬೇಕು. ಸೊ ಮೈನಸ್ ಆಮೇಲೆ ರಿವರ್ಸಲ್ ಮಾಡಿದ್ಮೇಲೆ ಎಚ್ ಆಫ್ 5 ಪ್ಲಸ್ ಟೌ. ಸೊ ಟೌ ಪ್ಲಸ್ 5 ಅಂತಂದರೆ ಏನಾಗುತ್ತೆ? ನೆಗೆಟಿವ್ ಶಿಫ್ಟ್ ಆಗುತ್ತೆ ಅಂತಂದರೆ ಸಿಗ್ನಲ್ಲು -5 ಬರುತ್ತೆ. ಸೊ ಓಕೆನಾ? ಸೊ ದೇರ್ಫೋರ್ ಏನಾಗಿರುತ್ತೆ? ಇಲ್ಲಿಂದ 0 ಇರುತ್ತೆ. ಸೊ ಆಫ್ಟರ್ 5 ಎಬೋ ಏನಾಗಿರುತ್ತೆ? 1 ಇರುತ್ತೆ. ಓಕೆನಾ? ಓಕೆ, ಇದು 1. ನೆಕ್ಸ್ಟ್ ಏನು ಮಾಡ್ತೀವಿ? ನೆಕ್ಸ್ಟ್ ಟೈಮ್ ರಿವರ್ಸಲ್ ಮಾಡ್ತೀವಿ. ಎಚ್ ಆಫ್ 5 ಮೈನಸ್ ಟೌ ಅಂತಂದರೆ ಏನಾಗುತ್ತೆ? -5 ವ್ಯಾಲ್ಯೂಸ್ ಎಲ್ಲ ಎಲ್ಲಿಗೆ ಹೋಗುತ್ತೆ? -5 ವ್ಯಾಲ್ಯೂಸ್ ಎಲ್ಲಿಗೆ ಹೋಗುತ್ತೆ? +5 ಹೋಗುತ್ತೆ. ಆಮೇಲೆ ಮೈನಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ದೇರ್ಫೋರ್ ಇದನ್ನು +5 ಅಂತ ಇಟ್ಕೊಳ್ಳೋಣ. ಸೊ ದೇರ್ಫೋರ್ ಏನಾಗ್ತಿದೆ? ಸೊ ಉಲ್ಟಾಗುತ್ತೆ ಅಷ್ಟೇ. ಮೈನಸ್ ಮಾಡಿದರೆ ಸೊ ದೇರ್ಫೋರ್ ಈ ಥರ ಬರುತ್ತೆ ಸಿಗ್ನಲ್ಲು. ಸೊ ಓಕೆನಾ? ಸೊ ಏನಿದೆ? ಸೊ ಈಗ ಏನು ಮಾಡಬೇಕು? ನನಗೆ ಇದೆರಡು ಸಿಗ್ನಲ್ ಇಲ್ಲ, ಜಸ್ಟ್ ನಾನು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಮಾಡಿ ನನಗೆ ಇಂಪಾರ್ಟೆಂಟ್ ಇರೋ ಸಿಗ್ನಲ್ ಯಾವುದು? ಇದು ಮತ್ತು ಫಸ್ಟ್ ಸಿಗ್ನಲ್ ಇವಾಗ. ಓಕೆನಾ? ಇದೆರಡು ಸ್ಟೆಪ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಇದು. ಅರ್ಥ ಆಯ್ತಾ? ಸೊ ನೋಡು ಏನಾಗ್ತದೆ ಇಲ್ಲಿ? ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? ಎಕ್ಸ್ ಆಫ್ ಟೌ ಮತ್ತು ಎಚ್ ಆಫ್ 5 ಮೈನಸ್ ಟೌನ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಇಲ್ಲೇನಿದೆ? 0 ಇದೆ ಆ್ಯಂಪ್ಲಿಟ್ಯೂಡು, ಇಲ್ಲಿ 1 ಇದೆ. ಸೊ ಇನ್ಫಿನಿಟಿ ಇದ್ರೂ ಕೂಡ ಏನಾಗುತ್ತೆ? ಇದು 0 ಆಗುತ್ತೆ. ಸೊ 0 ತನಕ ಏನಿರುತ್ತೆ? ನೋಡು 0 ತನಕ 0 ಇದೆ. ಸೊ ಅಲ್ಲಿ ಏನೇ ಸಿಗ್ನಲ್ ಇದ್ರೂ 0 ತನಕ ಏನಾಗುತ್ತೆ? 0 ಆಗುತ್ತೆ. ಸೊ ಈ ಥರ ಬರುತ್ತೆ. 0 ತನಕ 0 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಏನಿದೆ? ಇಲ್ಲಿ ಕೂಡ ಏನಿದೆ?
ಇ ಪವರ್ ಮೈನಸ್ ಟೌ ಇದೆ. ಸೊ ದೇರ್ಫೋರ್ ಇದು ವ್ಯಾಲ್ಯೂ ಏನಿದೆ, ಸೊ ದೇರ್ಫೋರ್ ಇ ಪವರ್ ಏನಿದೆ ಇದ್ರ ವ್ಯಾಲ್ಯೂ, ಸೊ ದೇರ್ಫೋರ್ ಇ ಪವರ್ ಮೈನಸ್ ಟೌ ಇದೆ ಇಲ್ಲಿ ಮ್ಯಾಕ್ಸಿಮಮ್. ಸೊ ಮ್ಯಾಕ್ಸಿಮಮ್ ಇಲ್ಲಿ ಏನಿರುತ್ತೆ, ಟೌ ವ್ಯಾಲ್ಯೂ ಏನಿದೆ ಇಲ್ಲಿ 0 ಇದೆಯಲ್ಲ, ಸೊ ದೇರ್ಫೋರ್ ಇದ್ರ ವ್ಯಾಲ್ಯೂ ಕೂಡ ಏನಿರುತ್ತೆ 1 ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಇದು ವ್ಯಾಲ್ಯೂ ಕೂಡ 1. ಸೊ ದೇರ್ಫೋರ್ 1 ಇಂಟು 1 ಏನಾಗುತ್ತೆ, 1 ಆಗುತ್ತೆ. ಸೊ ಅದು ಹೆಂಗಿದೆ, ಡಿಕೇಯಿಂಗ್ ನೇಚರ್ ಇದೆ. ಡಿಕೇಯಿಂಗ್ ನೇಚರ್ ಇಲ್ಲಿ ತನಕ ಇನ್ಫಿನಿಟಿ ಅನ್ನೋ ತನಕ ಹೋಗ್ತಿದೆ. ಸೊ ದೇರ್ಫೋರ್ ಅದೆಲ್ಲಿ ಸ್ಟಾಪ್ ಆಗುತ್ತೆ, ಇಟ್ ಸ್ಟಾಪ್ಸ್ ಅಟ್, ಸೊ ದೇರ್ಫೋರ್ ಇಲ್ಲಿ ತನಕ ಬರುತ್ತೆ. ಇಲ್ಲಿ 5 ನೋಡ್ಬಿಟ್ಟು ಇಲ್ಲೇ ಸ್ಟಾಪ್ ಆಗುತ್ತೆ. ಬಿಕಾಸ್ ನೆಕ್ಸ್ಟ್ ಸಿಗ್ನಲ್ ಇಲ್ಲಿ ಏನಿದೆ, ಇಲ್ಲಿ 0 ಇದೆ. ಸೊ ದೇರ್ಫೋರ್ 5 ಸ್ಟಾಪ್ ಆಗುತ್ತೆ. ದಿಸ್ ಈಸ್ ಏನಾಗುತ್ತೆ ಇದು, ದಿಸ್ ಈಸ್ ಇ ಪವರ್ ಮೈನಸ್ ಟೌ ಇಂಟು ಎಚ್ ಆಫ್ 5 ಮೈನಸ್ ಟೌ ಸಿಗ್ನಲ್ ಇದು. ಸೊ ಇದೇ ಸಿಗ್ನಲ್ ಅಲ್ವಾ, ಎಲ್ಲಿಂದ ಎಲ್ಲಿ ತನಕ ಇದೆ, 0 to 5 ಮಾತ್ರ ಈ ಸಿಗ್ನಲ್ ವ್ಯಾಲಿಡ್ ಇದೆ. ಸೊ ನಮಗೆ ಈ ಕನ್ವಲ್ಯೂಷನ್ ಫೈಂಡ್ ಮಾಡಬೇಕಲ್ವಾ. ಸೊ ದೇರ್ಫೋರ್ ಏನು ಕೇಳಿ ಎಟ್, ಸೊ ಆಲ್ರೆಡಿ 5 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ದೇರ್ಫೋರ್ ಎಲ್ಲಿಂದ ಎಲ್ಲಿ ತನಕ ಸಿಗ್ನಲ್ ವ್ಯಾಲಿಡ್ ಇದೆ, 0 to 5. ಎಕ್ಸ್ ಆಫ್ ಟೌ ವ್ಯಾಲ್ಯೂ ಏನು, ಇ ಪವರ್ ಮೈನಸ್ ಟೌ ಇಂಟು ಯು ಆಫ್ ಟೌ ಎಲ್ಲ 1 ಆಗುತ್ತೆ, ಎಚ್ ಆಫ್ 5 ಮೈನಸ್ ಟೌ ಡಿ ಟೌ. ಸೊ ಎಚ್ ಆಫ್ 5 ಮೈನಸ್ ಟೌ ಡಿ ಟೌ. ಎಚ್ ಆಫ್ 5 ಮೈನಸ್ ಟೌ ಅಂತಂದ್ರೆ ಏನು, ಎಚ್ ಆಫ್ 5 ಮೈನಸ್ ಟೌ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಎಚ್ ಆಫ್ ಟಿ ಮೈನಸ್ ಟೌ ಇಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ 0 to 5, ಇನ್ ಬಿಟ್ವೀನ್ 0 to 5 ಇದ್ರ ವ್ಯಾಲ್ಯೂ ಎಷ್ಟಿದೆ, 1 ಇದೆ. ಯಾವುದ್ರದ್ದು, ಎಚ್ ಆಫ್ 5 ಮೈನಸ್ ಟೌ. ಸೊ ದೇರ್ಫೋರ್ ಇದೇನಾಗುತ್ತೆ, 1 ಆಗುತ್ತೆ. ಸೊ y of 5 is equal to integration of 0 to 5 e power minus tau d tau. ಸೊ ಇಂಟಿಗ್ರೇಷನ್ ಆಫ್ ಇದೇನು ಬರುತ್ತೆ, ಇದೇ ಬರುತ್ತೆ. ಸೊ ದೇರ್ಫೋರ್ 0 to 5. ಸೊ e power minus 5 minus e power 0. ಸೊ ಓಕೆನಾ, ಏನಾಗುತ್ತೆ, ಸೊ ದೇರ್ಫೋರ್ y ಆಫ್ 5 ವ್ಯಾಲ್ಯೂ ಇಸ್ ಈಕ್ವಲ್ ಟು ಇಷ್ಟು ಬರುತ್ತೆ. ಸಿಂಪಲ್. ನಮಗೇನು ಸಾಲ್ವ್, ಫಸ್ಟ್ ಏನು ಮಾಡಬೇಕು, ಎಕ್ಸ್ ಆಫ್ ಟಿ ಕೊಟ್ಟಿದ್ದಾರೆ, ಸಿಗ್ನಲ್ ಬರ್ಕೋಬೇಕು. ಎಚ್ ಆಫ್ ಟಿ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ಟೌ ಜೊತೆ ರಿಪ್ಲೇಸ್ ಮಾಡ್ಕೊಂಡು ಟೌ ಫಾರ್ಮಲ್ಲಿ ಬರೀಬೇಕು. ನೆಕ್ಸ್ಟ್ ಏನು ಬೇಕು ನಮ್ಮ ಒಳಗೆ, ಸೊ ದೇರ್ಫೋರ್ 5 ಮೈನಸ್ ಟೌ ಬೇಕು. ಏನು ಮಾಡ್ತೀಯಾ, 5 ಮೈನಸ್ ಟೌ ಬರೋ ತನಕ ಫಸ್ಟ್ ಏನು ಮಾಡ್ತೀಯ, ಶಿಫ್ಟ್ ಮಾಡ್ತೇವೆ ವಿತ್ 5 ಯೂನಿಟ್ಸ್ ಶಿಫ್ಟ್ ಮಾಡ್ತೀವಿ. ಆಮೇಲೆ ಟೈಮ್ ರಿವರ್ಸಲ್ ಮಾಡಿ 5 ಮೈನಸ್ ಟೌ ಬರುತ್ತೆ. ಸೊ ಆ 2 ಸಿಗ್ನಲ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಆಲ್ರೆಡಿ ನಾವು ಓದಿದ್ದೀವಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ದೇರ್ಫೋರ್ ಎಲ್ಲೆಲ್ಲಿ 1 ವ್ಯಾಲ್ಯೂ ಅಥವಾ ಎಲ್ಲೆಲ್ಲಿ ವ್ಯಾಲಿಡ್ ಇದೆಯೋ, ಇಲ್ಲಿ ಏನಾಗಿತ್ತು ಅಂತಂದರೆ ಆ ಸಿಗ್ನಲ್ 0 ಸ್ಟಾರ್ಟ್, 0 ತನಕನೂ 0 ಇತ್ತು ಫುಲ್ ಆ್ಯಂಪ್ಲಿಟ್ಯೂಡ್. ಸೊ ಇಲ್ಲಿ 0 ಆಯಿತು. ಇದೇನಾಗುತ್ತೆ, ಇದು ಈ ಸಿಗ್ನಲ್ 5 ಎಂಡ್ ಆಗ್ತಿದೆ. ಸೊ ಈ ಸಿಗ್ನಲ್ ಕಂಟಿನ್ಯೂ ಆಗಲ್ಲ, ಇಲ್ಲಿ 5 ಎಂಡ್ ಆಗುತ್ತೆ. ಸೊ ನಾರ್ಮಲ್ ಲಾಸ್ಟಿಗೆ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಈ ವ್ಯಾಲ್ಯೂ ಅಷ್ಟು ಬರುತ್ತೆ. ಓಕೆನಾ, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಫೈಂಡ್ ದ ಕನ್ವಲ್ಯೂಷನ್ ಆಫ್ ಸೊ ಎಕ್ಸ್ ಆಫ್ ಟಿ ಈಕ್ವೇಷನ್ ಕೊಡಿ. ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು 8 ಇಂಟು ರೆಕ್ಟ್ಯಾಂಗಲ್ ಆಫ್ ಟಿ ಬೈ 10. ದೆನ್ ಎಚ್ ಆಫ್ ಟಿ ಇಸ್ ಈಕ್ವಲ್ ಟು 10 ಇಂಟು ರೆಕ್ಟ್ಯಾಂಗಲ್ ಆಫ್ ಟಿ ಬೈ 8. ಓಕೆನಾ, ನಮಗೇನು ಕೇಳಿದ್ದಾರೆ, ಫೈಂಡ್ y ಆಫ್ ಟಿ ಎಟ್ ಟಿ ಇಸ್ ಈಕ್ವಲ್ ಟು 6 ಅಲ್ಲಿ ಕೇಳಿದ್ದಾರೆ. ಸೊ ಎಕ್ಸ್ ಆಫ್ ಟಿ ಸಿಗ್ನಲ್ ಒಂದು, ದೆನ್ ಎಚ್ ಆಫ್ ಮೈನಸ್ ಟಿ. ಸೊ ದೇರ್ಫೋರ್ ನಾವು ಡೈರೆಕ್ಟಾಗಿ ಸಾಲ್ವ್ ಟ್ರೈ ಮಾಡಿ. ನೆಕ್ಸ್ಟ್ ಏನಿದೆ, ಫೈನಲ್ ಒಂದು. ಸೊ ನೋಡಿದ್ರು ಇದೇನಿದು, ಇದು ಎಕ್ಸ್ ಆಫ್ ಟಿ ಏನಿದೆ, ಟಿ ಬೈ ಟೌ ಇದೆ. ಸೊ ದೇರ್ಫೋರ್ ನಮಗೆ ಗೊತ್ತಿದೆ ಈಕ್ವೇಷನ್ ಏನು ಬರುತ್ತೆ, -5 to 5 ಬರುತ್ತಿದೆ. ಸೊ -5 ಇಂದ ಚಾಪ್ಟರ್ ಫಸ್ಟ್ ಏನು ಮಾಡ್ಕೊಳ್ಳಿ, -5 to +5 ಬರುತ್ತೆ. ಸೊ ದೇರ್ಫೋರ್ ಏನಿದು, ಸೊ ಎಚ್ ಆಫ್ ಟೌ ಕೂಡ ಏನಾಗುತ್ತೆ, 8 ಇರೋದ್ರಿಂದ -4 ಇಂದ +4ಗೆ ಬರುತ್ತೆ. ಓಕೆನಾ, ಸೊ ಎರಡು ಕೂಡ ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್.
ಸೊ ಓಕೆನಾಗರು ಇದು -5 ಇಂದ 5 ಇದೆ, ಸೊ ದೇರ್ಫೋರ್ ಇದು ವ್ಯಾಲ್ಯೂ 8 ಇದೆ. ಇದು -4 ಇಂದ, ಸೊ ದೇರ್ಫೋರ್ ಇದು ಮೈನಸ್. ಸೊ ಏನಾಯ್ತಂತ ಇಲ್ಲಿಂದ ಇದೆ, ಇದು -4 to 4 ಇದೆ, ಸೊ ದೇರ್ಫೋರ್ ವ್ಯಾಲ್ಯೂ ಎಷ್ಟಿದೆ 10 ಇದೆ. ಓಕೆನಾ, ಇದ್ರ ವ್ಯಾಲ್ಯೂ ಎಷ್ಟಿದೆ, ಇದ್ರದ್ದು 10 ಇದೆ, ಇದ್ರ ವ್ಯಾಲ್ಯೂ ಎಷ್ಟಿದೆ, ಸಾರಿ ಇದ್ರ ವ್ಯಾಲ್ಯೂ 8 ಇದೆ, ಇದ್ರ ವ್ಯಾಲ್ಯೂ 10 ಇದೆ. ಇದೇನಿದು, ದಿಸ್ ಇಸ್ h ಆಫ್ ಟೌ, ಇಟ್ ಈಸ್ x ಆಫ್ ಟೌ. ಹೇಳಿದ್ದೀನಿ ನಾನು ಏನು ಮಾಡಬೇಕು, ಫಸ್ಟು ಟಿನ ಟೌ ಇರುತ್ತೆ ರಿಪ್ಲೇಸ್ ಮಾಡಬೇಕು. ದಿಸ್ ಇಸ್ ಆಲ್ಸೋ ಟೌ ಬರುತ್ತೆ, ಇದು ಟೌ ಬರುತ್ತೆ. ನನಗೆ ಇಲ್ಲೇನು ಬೇಕಿಲ್ಲ, 6 ಕೇಳಿದಾರಲ್ಲ, ನನಗೆ ಇಲ್ಲೇನು ಬೇಕು, h ಆಫ್ 6 - ಟೌ ಬೇಕು ಅಂತಂದರೆ ಫಸ್ಟು ಲೆಫ್ಟ್ ಶಿಫ್ಟ್ ಮಾಡಬೇಕು, 6 ಲೆಫ್ಟ್ ಶಿಫ್ಟ್ ಮಾಡಿ ಆಮೇಲೆ ಟೈಮ್ ರಿವರ್ಸಲ್ ಮಾಡಬೇಕು. ಸೊ ನಾವು ಡೈರೆಕ್ಟಾಗಿ ಬರೆಯೋದಾದರೆ ನೋಡುವರು, ಡೈರೆಕ್ಟಾಗಿ ಹೆಂಗೆ ಬರೀತೀಯಾ, ಫಸ್ಟ್ 6ನ ಏನು ಮಾಡಬೇಕು, ಲೆಫ್ಟ್ ಶಿಫ್ಟ್ ಮಾಡಬೇಕು ಅಂತಂದರೆ ಇದಕ್ಕೆ ಏನು ಮಾಡಬೇಕು, ಇದಕ್ಕೆ 6ನ ಲೆಫ್ಟ್ ಶಿಫ್ಟ್ ಮಾಡ್ತೀನಿ ಅಂದರೆ -4 ಇರೋದು -10 ಆಗುತ್ತೆ. ಏನಾಗುತ್ತೆ, -10 ಆಗುತ್ತೆ. ಓಕೆನಾ, ಇಲ್ಲಿ ಇದಿರೋದು ಏನಾಗುತ್ತೆ, ಲೆಫ್ಟ್ ಶಿಫ್ಟ್ ಮಾಡಿದ್ರೆ -2 ಆಗುತ್ತೆ. -10 -2 -10 -2 ಮತ್ತೇನು ಮಾಡಬೇಕಂತ ಹೇಳಿದ್ದೆ, ರಿವರ್ಸ್ ಮಾಡಬೇಕಂತ ಹೇಳಿದ್ದೀನಿ. ಅವಾಗ ಏನಾಗುತ್ತೆ, -10 ಇರೋದು +10 ಆಗುತ್ತೆ, -2 ಇರೋದು +2 ಆಗುತ್ತೆ. ಸೊ +2 ಆ್ಯಂಡ್ +10 ಅರ್ಥ ಆಯ್ತಾ. ಇದನ್ನು 6 ಯೂನಿಟ್ಸ್ ಲೆಫ್ಟ್ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಈ ವ್ಯಾಲ್ಯೂ ಏನಾಗುತ್ತೆ, -4 -6 -10 ಆಗುತ್ತೆ. 4 - 6 -2 ಆಗುತ್ತೆ. ಮತ್ತೇನು ಟೈಮ್ ರಿವರ್ಸಲ್ ಮಾಡಬೇಕು. ಸೊ ಏನಾಗುತ್ತೆ ಅವಾಗ, -2 ಇರೋದು +2 ಆಗುತ್ತೆ, -10 ಇರೋದು +10 ಆಗುತ್ತೆ. ವ್ಯಾಲ್ಯೂ ಏನಾಗುತ್ತೆ, ವ್ಯಾಲ್ಯೂ ಅಷ್ಟೇ ಉಳ್ಕೊಳ್ಳುತ್ತೆ. ವ್ಯಾಲ್ಯೂ ಎಷ್ಟು ಉಳ್ಕೊಳ್ಳುತ್ತೆ, ವ್ಯಾಲ್ಯೂ 10 ಉಳ್ಕೊಳ್ಳುತ್ತೆ. ಓಕೆನಾ. ಸೊ ಫೈನಲ್ ಸಿಗ್ನಲ್ ಏನು ಬರುತ್ತೆ, ಲಾಸ್ಟ್ ಸಿಗ್ನಲ್, ಫೈನಲ್ ಸಿಗ್ನಲ್ ಏನು ಬರುತ್ತೆ, ಫೈನಲ್ ಸಿಗ್ನಲ್ ಎಲ್ಲಿಂದ ಎಲ್ಲಿ ಉಳ್ಕೊಳ್ಳುತ್ತೆ ಅಷ್ಟೇ. ಸೊ ಇದು ಯಾವ ಸಿಗ್ನಲ್, ಇದು x ಆಫ್ ಟೌ ಇಂಟು h ಆಫ್ 6 - ಟೌ. ನೋಡು, x ಆಫ್ ಟೌ ಇದೆಯಲ್ಲ, ಸೊ x ಆಫ್ ಟೌ ಅನ್ನೋದು -5 ಇಂದ 5 ತನಕ ಇದೆ. ಬಟ್ h ಆಫ್ 6 - ಟೌ ಅನ್ನೋದು 2 ಇಂದ 10 ತನಕ ಇದೆ. ಸೊ ಏನು ಇಲ್ಲಿಂದ ಈ ರೆಕ್ಟ್ಯಾಂಗಲ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, 2 ಇಂದ. ಸೊ ದೇರ್ಫೋರ್ ನೋಡು, ಇದು ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಆಗುವ, -5 to 0 ಯಾವುದೂ ಇಲ್ಲ. ನೆಕ್ಸ್ಟ್ 0 to 2 ಇಲ್ಲ, ಇದಿಲ್ಲ, ಇದು ಇಲ್ಲಿಂದ 2 ಇಂದನೇ ಸ್ಟಾರ್ಟ್ ಆಗ್ತಿರೋದು, ಬಟ್ ಇದು -5. ಸೊ ಏನಾಗುತ್ತೆ, ಇಲ್ಲಿ ಈ 2 ತನಕ ನನಗೆ ಯಾವುದು ಈ ವ್ಯಾಲ್ಯೂ ನನಗೆ ಉಪಯೋಗಕ್ಕೆ ಇಲ್ಲ, ಈ ಸೈಡ್ ಇರೋ ವ್ಯಾಲ್ಯೂ. ಸೊ ನನಗೆ ಸಿಗ್ನಲ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ, 2 ಇಂದ 5 ತನಕ ಮಾತ್ರ. ಬಿಕಾಸ್ ಮಲ್ಟಿಪ್ಲೈ ಅದು ಈ ಪಾರ್ಟಲ್ಲಿ ಇರೋದೆಲ್ಲ ಏನಾಗುತ್ತೆ, ಎಲಿಮಿನೇಟ್ ಆಗಿ. ಸೊ ದೇರ್ಫೋರ್ ನಿನಗೆ ಎಕ್ಸಾಕ್ಟ್ಲಿ ತೋರಿಸ್ಬೇಕಂತ ಅಂದರೆ, ಸೊ ಏನಾಗುತ್ತೆ, ಇಷ್ಟು ಮತ್ತು ಇಷ್ಟು ಪಾರ್ಟ್ ಮಾತ್ರ ನಮಗೇನು ಸಿಗುತ್ತೆ, ಇದೇನು ಪಾರ್ಟ್ ಇದೆಯಲ್ಲ ಇಷ್ಟು, ಸೊ ಈ ಪಾರ್ಟ್ ಮಾತ್ರ ನಮಗೇನು ಸಿಗ್ತಾ ಹೋಗುತ್ತೆ, ಇಂಟಿಗ್ರೇಷನಿಗೆ ಸಿಗ್ತಾ ಹೋಗುತ್ತೆ. ಯಾಕಂದರೆ ಮಲ್ಟಿಪ್ಲೈ ಮಾಡಿರ್ತೀವಲ್ಲ, ಸೊ ಹಂಗಾಗಿ ಏನಕ್ಕೆ ಅಂತಂದರೆ ಗೊತ್ತಾಗುತ್ತಿಲ್ಲ ರೀಸನ್ನು. ಸೊ ಎಲ್ಲಿಂದ ಎಲ್ಲಿಗೆ ಸಿಗ್ತಾ ಹೋಗುತ್ತೆ ನಮಗೆ. ಸೊ ದೇರ್ಫೋರ್ 2 ಇಂದ 5 ತನಕ, 2 ಇಂದ 5 ತನಕ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ. ಸೊ ಏನದು, ಏನು ಸಿಗ್ತಾ ಹೋಗುತ್ತೆ, ಟ್ರಯಾಂಗಲ್, ಸೇಮ್ ಟ್ರಯಾಂಗಲ್ ಸಿಗ್ನಲ್. ಸೊ ವ್ಯಾಲ್ಯೂ ಏನಿರುತ್ತೆ ಅದರದ್ದು, ಸೊ ದೇರ್ಫೋರ್ ಅದರ ಆಂಪ್ಲಿಟ್ಯೂಡ್ ಎಷ್ಟಿದೆ, 10 × 8 80. ಸೊ ಏನಿದೆ, 10 × 8 80. ಓಕೆನಾ. ಓಕೆ, ಸೊ ಅದು ನನಗೇನು ಬೇಕು, y ಆಫ್ 6 ಬೇಕು, ವಿಚ್ ಇಸ್ ಫ್ರಮ್ ಎಲ್ಲಿಂದ ಎಲ್ಲಿ ತನಕ ವ್ಯಾಲಿಡ್ ಇದೆ, 2 to 5 ವ್ಯಾಲಿಡ್ ಇದೆ. ಸೊ ದೇರ್ಫೋರ್ x ಆಫ್ ಟೌ h ಆಫ್ 6 - ಟೌ d ಟೌ. ಓಕೆನಾ. ಸೊ ಮಲ್ಟಿಪ್ಲಿಕೇಶನ್ ಏನು, ಇಟ್ ಈಸ್ ಸಿಂಪ್ಲಿ ಎ ರೆಕ್ಟ್ಯಾಂಗಲ್. ಸೊ ದೇರ್ಫೋರ್ 2 to 5 ಏನು ರೆಕ್ಟ್ಯಾಂಗ್ಯುಲರ್ ಆಫ್ ವ್ಯಾಲ್ಯೂ ಎಷ್ಟು, 8 × 80 × d ಟೌ ಅಲ್ವಾ. ಅದ್ರ ವ್ಯಾಲ್ಯೂ ಎಷ್ಟಿದೆ, 80 ಇದೆ, d ಟೌ ಇದೆ. ಸೊ 2 to 5 80 ಏನು ಮಾಡ್ತೀವಿ, ಹೊರಗೆ ತೆಗಿತೀಯಾ, d ಟೌ. ಸೊ ದೇರ್ಫೋರ್ d ಟೌ ಅಂತಂದರೆ 80 ಇಂಟು ಇಂಟಿಗ್ರೇಷನ್ ಮಾಡಾದ್ಮೇಲೆ 5 - 2. ಸೊ 80 × 3 ಏನಾಗುತ್ತೆ, 240 ಆಗುತ್ತೆ. ಓಕೆನಾ. ಸೊ ಇಷ್ಟೇ ಆನ್ಸರ್. ಸೊ ದೇರ್ಫೋರ್ ನಾವೇನು ಮಾಡಬೇಕು, ಟೈಮ್ ಶಿಫ್ಟಿಂಗು ರಿವರ್ಸಲ್ ಎಲ್ಲ ಕರೆಕ್ಟಾಗಿ ಬಂತು, ಸಿಗ್ನಲ್ ಎಲ್ಲ ನಾವು ಬರೀ ಕರೆಕ್ಟಾಗಿ ಬಂತು ಅಂತಂದರೆ, ಸೊ ದೇರ್ಫೋರ್ ನಮಗೆ ಇದು ತುಂಬ ಈಸಿ ಆಗುತ್ತೆ. ಓಕೆನಾ. ಸೊ ಒಂದು ಲಾಸ್ಟ್ ಕ್ವಶನ್ ನೋಡೋಣ. ಸೊ ದೇರ್ಫೋರ್ ನೆಕ್ಸ್ಟ್ ಏನು ನೋಡೋಣ,
ಸೊ ನೆಕ್ಸ್ಟ್ ಏನು ನೋಡೋಣ, ಲಾಸ್ಟ್ ಕ್ವಶನ್ ಏನಿದೆ, ಸೊ ಕ್ವಶನ್ ಇಸ್ x of t is equal to e power minus mod t, h of t is equal to 5 into rectangle of t by 20. ನಿನಗೇನು ಕೇಳಿದ್ದಾರೆ, ಫೈಂಡ್ y of t at t is equal to 8 ಕೇಳಿದ್ದಾರೆ. ಸೊ ಇಲ್ಲಿ ಇ ಪವರ್ ಮೈನಸ್ ಟೌ ಟಿ ಬಂದಿರೋದ್ರಿಂದ ನೋಡಿದ್ರು ಇ ಪವರ್ ಮೈನಸ್ ಟೌ ಟಿ ವಿಚ್ ಇಸ್ ಈಕ್ವಲ್ ಟು ಟಿ ಅಲ್ವಾ. ಸೊ ದೇರ್ಫೋರ್ ಟೌ ಅಲ್ಲಿ ರಿಪ್ಲೇಸ್ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಟೌವಿಗೆ ರಿಪ್ಲೇಸ್ ಮಾಡಬೇಕು. ಸೊ ಇದರ ವ್ಯಾಲ್ಯೂ ಏನಾಗಿರುತ್ತೆ, ಇ ಪವರ್ ಮೈನಸ್ ಟೌ ವೆನ್ ಟಿ ಈಸ್ ಗ್ರೇಟರ್ ದೆನ್ 0 ಆಗಿದ್ದು ಕೂಡ ಇ ಪವರ್ ಮೈನಸ್ ಟೌವೇ. ಇದು ಕೂಡ ಇ ಪವರ್ ಮೈನಸ್ ಟೌ ಯಾವಾಗ, ವೆನ್ ಟಿ ಈಸ್ ಲೆಸ್ ದ್ಯಾನ್ 0. ಸೊ ಎರಡು ಟೈಮ್ ಕೂಡ ಇದೇನಾಗಿರುತ್ತೆ, ಇದರ ವ್ಯಾಲ್ಯೂ ಇಷ್ಟೇ ಬಂದಿರುತ್ತೆ. ಓಕೆನಾ. ಸೊ ಅದರ ಅರ್ಥ ಏನಂತಂದರೆ, ಸೊ ಏನಿದೆ ಅಂತಂದರೆ, ಸೊ ಇಲ್ಲಿ ಪೀಕಲ್ಲಿ ಇದರ ವ್ಯಾಲ್ಯೂ ಏನಿರುತ್ತೆ, ಟೌ ಇಸ್ ಈಕ್ವಲ್ ಟು ಏನಿರುತ್ತೆ ಇದರ ವ್ಯಾಲ್ಯೂ. ಓಕೆನಾ, ಇದೇನಿದು. ಸೊ ದೇರ್ಫೋರ್ ದಿಸ್ ಇಸ್ ಎಕ್ಸ್ ಆಫ್ ಟೌ. ಏನು ಹೇಳಿದೆ, ಟೌಕಿನ ಜಾಸ್ತಿ ಇಟ್ ವಿಲ್ ಬಿ ಡಿಕೇಯಿಂಗ್ ಇನ್ ನೇಚರ್. ಹೆಂಗಿರುತ್ತೆ, ಸೊ ಇಟ್ ವಿಲ್ ಬಿ ಡಿಕೇಯಿಂಗ್ ಇನ್ ನೇಚರ್. ಸೊ ಲೆಸ್ಸಲ್ಲೂ ಅದೇ. ಸೊ ಇದು ಕೂಡ ಏನಿರುತ್ತೆ, ಸೊ ದೇರ್ಫೋರ್ ಇಲ್ಲಿಂದ ಇನ್ಕ್ರೀಸ್ ಹಾಕೊಂಡು ಬಂದಿರುತ್ತೆ, ಅದು ಇಲ್ಲಿಂದ ಇನ್ಕ್ರೀಸ್ ಹಿಂಗೆ ಆಗ್ತಾ ಬಂದಿರುತ್ತೆ. ಸೊ ದೇರ್ಫೋರ್ ಇಲ್ಲೇನಾಗುತ್ತೆ ಇದು, ಸೊ ದೇರ್ಫೋರ್ ಇಲ್ಲಿಂದ ಡಿಕೇಯಿಂಗ್ ನೇಚರ್ ಇರುತ್ತೆ. ಸಾರಿ, ಹೆಂಗುರೋದು. ಸಾರಿ, ಸೊ ಸಾರಿ, ಏನೇನೋ ಮಾಡೋಕೆ ಹೋಗ್ಬಿಟ್ಟೆ. ಸೊ ದೇರ್ಫೋರ್ ಇದು ಹೆಂಗೆ ಬರುತ್ತೆ ಅಂತಂದರೆ, ಸೊ ದೇರ್ಫೋರ್ ಇಟ್ ಈಸ್ ಆಲ್ಸೋ ಇನ್ ಡಿಕೇಯಿಂಗ್ ಇನ್ ನೇಚರ್. ಇದು ಡಿಕೇಯಿಂಗ್ ಇನ್ ನೇಚರ್ ಬರುತ್ತೆ. ಇದು ನೋಡು, ನನಗೆ ಇಲ್ಲೇನು ಬೇಕು, ಸಿಂಪಲ್ ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. ಇಲ್ಲೇನು ಬೇಕು ನನಗೆ, ಎಚ್ ಆಫ್ ಏನು ಬೇಕು, ಎಟ್ ಟಿ ಈಸ್ ಈಕ್ವಲ್ ಟು 8 ಕೇಳಿದಲ್ಲ, 8 ಮೈನಸ್ ಟೌ ಬೇಕು. 8 ಮೈನಸ್ ಟೌ ಬೇಕಲ್ವಾ. ನೋಡು ಸಿಂಪಲ್ಲಾಗಿ ರೆಕ್ಟ್ಯಾಂಗ್ಲರ್ ಎಲ್ಲಿಂದ ಎಲ್ಲಿ ತನಕ ಇದೆ, -10 ಇಂದ +10 ತನಕ ಇದೆ. ಸೊ 20 ಇದೆ, ಟೌ ಬೈ 2 ಅಲ್ವಾ. -10 ಇಂದ +10 ತನಕ ಇದೆ. ಫಸ್ಟ್ ಏನು ಮಾಡಬೇಕು, 8 ಯೂನಿಟ್ಸ್ ಲೆಫ್ಟ್ ಶಿಫ್ಟ್ ಮಾಡಬೇಕು. ಏನು ಮಾಡಬೇಕು, 8 ಯೂನಿಟ್ಸ್ ಲೆಫ್ಟ್ ಶಿಫ್ಟ್ ಮಾಡಬೇಕು. 8 ಯೂನಿಟ್ ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ, -10ಗೆ -8, 8 ಯೂನಿಟ್ಸ್ ಈ ಕಡೆ ಮಾಡಿದ್ರೆ -18 ಆಗುತ್ತೆ. 10ಗೆ 8 ಯೂನಿಟ್ಸ್ ಈ ಕಡೆ ಮಾಡಿದ್ರೆ +2 ಆಗುತ್ತೆ. ಎಲ್ಲಿಂದ ಎಲ್ಲಿ ತನಕ ಆಯ್ತು ಇವಾಗ, -18 ಇಂದ +2 ತನಕ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ಟೈಮ್ ರಿವರ್ಸಲ್ ಮಾಡಬೇಕು. ಅಂತಂದರೆ ಏನಾಗುತ್ತೆ, ಇದು -2 ಆಗುತ್ತೆ. ಸೊ ದೇರ್ಫೋರ್ -2 to 18 ಆಗುತ್ತೆ. ಎಲ್ಲಿಂದ ಎಲ್ಲಿ ತನಕ ಆಗುತ್ತೆ, -2 ಇಂದ 18 ತನಕ ಆಗುತ್ತೆ. ಏನಿದು, ಇಟ್ ಈಸ್ ಅ ರೆಕ್ಟ್ಯಾಂಗ್ಯುಲರ್ ಸಿಗ್ನಲ್. ಓಕೆನಾ. ಸೊ ದೇರ್ಫೋರ್ ವ್ಯಾಲ್ಯೂ ಎಷ್ಟಿದೆ ಇರೋದು, ವ್ಯಾಲ್ಯೂ ಈಸ್ 5. ಸಿಂಪಲ್, ಡೈರೆಕ್ಟಾಗಿ ಬಂತು. ನೆಕ್ಸ್ಟ್ ಇವಾಗ ಫೈನಲ್ ಈಕ್ವೇಷನ್ ಏನು, ಸೊ ದೇರ್ಫೋರ್ ಎಕ್ಸ್ ಆಫ್ ಟೌ ಇಂಟು ಎಚ್ ಆಫ್ 8 ಮೈನಸ್ ಟೌ. ನೋಡಿದ್ರು ಈ ಕಡೆ 2 ಇಂದ ಮಾತ್ರ ಇದೆ ಸಿಗ್ನಲ್. ಸೊ ದೇರ್ಫೋರ್ ಇಲ್ಲಿ ಏನು 2 ಇದು, ಈ ಕಡೆ ಎಲ್ಲ ನಮಗೆ ವೇಸ್ಟ್ ಆ ಸಿಗ್ನಲ್ಲು. ಸೊ ಇಲ್ಲಿ 18 ತನಕ ಮಾತ್ರ ಇದೆ. ಸೊ ಈ ಕಡೆ ವೇಸ್ಟ್ ಆ ಸಿಗ್ನಲ್ಲು. ಸೊ ದೇರ್ಫೋರ್ ಇದೇನಾಗುತ್ತೆ ಅಂತಂದರೆ, ಸೊ ದೇರ್ಫೋರ್ ಇದು ಇಲ್ಲಿ ತನಕ ಬರುತ್ತೆ. ಸೊ ದೇರ್ಫೋರ್ ಇಲ್ಲೇನಾಗುತ್ತೆ, ಇದು ಇಟ್ ವಿಲ್ ಬಿ ಈ ಥರ ಇರುತ್ತೆ. ಇದೇನಾಗುತ್ತೆ, ಸೊ ದೇರ್ಫೋರ್ 18 ಹೋಗೋ ತನಕ ಹಿಂಗೆ ಹೋಗ್ತಿರುತ್ತೆ. ಬಟ್ 18ನಲ್ಲಿ ಏನಾಗುತ್ತೆ, 0 ಆಗುತ್ತೆ. ಸೊ ದೇರ್ಫೋರ್ ಸಿಗ್ನಲ್, ಫೈನಲ್ ಸಿಗ್ನಲ್ ಯಾವ ಥರ ಕಾಣಿಸುತ್ತೆ, ಈ ಥರ ಸಿಗ್ನಲ್ ಈ ಥರ ಕಾಣಿಸುತ್ತೆ. ಸೊ ಇದರ ವ್ಯಾಲ್ಯೂ ಎಷ್ಟಿರುತ್ತೆ, ಸೊ ದೇರ್ಫೋರ್ 5 ಇಂಟು e to the power of minus tau. ಫೈನಲ್ ಈಕ್ವೇಷನ್ದು ವ್ಯಾಲ್ಯೂ ಏನಿರುತ್ತೆ, ಓಕೆನಾ, ಇದು 0. ಫೈನಲ್ ಈಕ್ವೇಷನ್ದು ವ್ಯಾಲ್ಯೂ ಇಷ್ಟೇ, 5 ಇಂಟು e. ಸೊ ನಮಗೇನು ಬೇಕು ಇವಾಗ, ಸೊ ದೇರ್ಫೋರ್ y ಆಫ್ 8 ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಎಲ್ಲಿಂದ ಎಲ್ಲಿ ತನಕ ವ್ಯಾಲ್ಯೂ ಇದೆ, -2 to 8. ಈಕ್ವೇಷನ್ ಏನೋ e ಪವರ್ ಮೈನಸ್ ಟೌ, 5 ಕಾಮನ್ ತೆಗೋಣ. ಓಕೆನಾ. ಎಚ್ ಆಫ್ 8 ಮೈನಸ್ ಟೌ ವ್ಯಾಲ್ಯೂನೇ ಇದಿರೋದ್ರಿಂದ ಟೋಟಲ್ ಸಿಗ್ನಲ್ ಇಷ್ಟಕ್ಕೆ ರಿಪ್ಲೇಸ್ ಮಾಡ್ತೀವಿ, ಡಿ ಟೌ. ಸೊ ನನಗೆ ಸಿಗ್ನಲ್ ಏನು ಮಾಡೋಣ, ಸಿಗ್ನಲ್ನ ಸ್ಪ್ಲಿಟ್ ಮಾಡೋಣ. -2 to 0 ಒಂದು ಸಿಗ್ನಲ್ ಇದೆ. ಸೊ ದೇರ್ಫೋರ್ e ಪವರ್ ಮೈನಸ್ ಟೌ ಡಿ ಟೌ
ಪ್ಲಸ್ ಇಂಟಿಗ್ರೇಷನ್ ಆಫ್ 0 to 18 e power minus tau d tau. ಓಕೆನಾ? ಸೊ 5 ಇಂಟು e power minus tau ಏನಿದೆ ನಮಗೆ ವ್ಯಾಲ್ಯೂ ಗೊತ್ತಿದೆ, e power minus tau is e power minus tauನೇ. ಸೊ ಇಂಟಿಗ್ರೇಷನ್ ಆಫ್ e power minus tau is e power minus tau. ಸೊ therefore minus 2 to 0 plus e power minus tau integration of 0 to 18. ಸೊ ಓಕೆನಾ? ಇದ್ರ ವ್ಯಾಲ್ಯೂ ಏನು ಬರುತ್ತೆ ಅಂತಂದರೆ ಕ್ಯಾಲ್ಕುಲೇಟ್ ಎಲ್ಲ ಮಾಡಾದ್ಮೇಲೆ, ಸೊ therefore y of 8 is equal to 9.32. ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಸೊ therefore 0 ಎಲ್ಲ ವ್ಯಾಲ್ಯೂ ಹಾಕಿ ನೋಡಿದಾಗ ಸೊ therefore ಏನು ಬರುತ್ತೆ 9.32 ಬರುತ್ತೆ. ಓಕೆನಾ? ಓಕೆ. ಸೊ therefore ಈ ವಿಡಿಯೋ ಲಾಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಸೊ ಇಫ್ ಎಕ್ಸ್ ಆಫ್ ಟಿ ಇಸ್ ಎ ಇನ್ಪುಟ್ ಟು ಎ ಸಿಸ್ಟಮ್, ಎಕ್ಸ್ ಆಫ್ ಟಿ ಅನ್ನೋದು ಒಂದು ಇನ್ಪುಟ್ ಟು ಸಿಸ್ಟಮ್ ಇರುತ್ತೆ, ಇನ್ನೊಂದು ವೈ ಆಫ್ ಟಿ ಅನ್ನೋದು ಒಂದು ಔಟ್ಪುಟ್ ಇರುತ್ತೆ. ಓಕೆನಾ? ಸೊ ನಮಗೇನು ಗೊತ್ತಿದೆ, ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟೌ ಇಂಟು ಸೊ ಔಟ್ಪುಟ್ ಏನು ಕೊಟ್ಟಿದ್ದಾರೆ ನಮಗೆ, ವೈ ಆಫ್ ಟಿ ಔಟ್ಪುಟ್ ನಮಗೆ ಅವರೇ ಕೊಟ್ಟಿದ್ದಾರೆ. ಸೊ therefore ವೈ ಆಫ್ ಔಟ್ಪುಟ್ ಇಸ್ ಈಕ್ವಲ್ ಟು ಔಟ್ಪುಟ್ ಅವರೇ ಕೊಟ್ಟಿದ್ದಾರೆ ಮೈನಸ್ ಇನ್ಫಿನಿಟಿ ಟು ಎಕ್ಸ್ ಆಫ್ ಟೌ ಯು ಆಫ್ ಟಿ ಮೈನಸ್ ಟು ಡಿ ಟೌ ಕೊಟ್ಟಿದ್ದಾರೆ. ಸೊ therefore ನಾವೇನು ಫೈಂಡ್ ಮಾಡಬೇಕು, ಇದು ಎಲ್ ಟಿ ಎಮ್ ಸಿಸ್ಟಮ್, ಇದು ಎಲ್ ಟಿ ಐ ಸಿಸ್ಟಮ್. ಎಸ್ ನೋ, ನಾವೇನು ಫೈಂಡ್ ಮಾಡಬೇಕು, ಎಸ್ ನೋ ಅಥವಾ ಫೈಂಡ್ ಮಾಡಬೇಕು, ಇದು ಎಲ್ ಟಿ ಎಮ್ ಸಿಸ್ಟಮ್ ಹೌದಾ ಇಲ್ವಾ ಅಂತ. ಓಕೆನಾ? ಓಕೆ. ಸೊ ನಮಗೇನು ಗೊತ್ತಿದೆ, ಮೆಥಡ್ 1. ಸೊ ದಿಸ್ ಇಸ್ ಥಿಯರಿ ಅಷ್ಟೇ ಇದು. ಸೊ ವೈ ಆಫ್ ಟಿ ಇಸ್ ಈಕ್ವಲ್ ಟು ನಮಗೇನು ಗೊತ್ತಿದೆ, ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಕನ್ವಲ್ಯೂಷನ್ ಎಚ್ ಆಫ್ ಟಿ. ಓಕೆನಾ? ಸೊ ಯು ಆಫ್ ಟಿ ಅನ್ನೋದು, ಸೊ ಇಫ್ ಯು ಆಫ್ ಟಿ ಈಸ್ ಇಂಪಲ್ಸ್ ರೆಸ್ಪಾನ್ಸ್ ಆಫ್ ಅ ಸಿಸ್ಟಮ್. ಸೊ ಸಿಮಿಲರ್ ಇದೆಲ್ಲ ಈಕ್ವೇಷನ್. ಸೊ ಯು ಆಫ್ ಟಿ ಇಸ್ ಸಿಮಿಲರ್ ಇದಾಗಿರೋದ್ರಿಂದ ಸೊ ಇದೇನಾಗುತ್ತೆ ಇದು, ಸೊ therefore ಎಲ್ ಟಿ ಐ ಸಿಸ್ಟಮ್ ಆಗಿರುತ್ತೆ. ಸೊ ಏನಂತ ನಾವು ಮಾಡ್ಬೋದು, ಸೊ therefore ಕನ್ವಲ್ಯೂಷನ್ ಯೂಸ್ ಮಾಡಿದ್ದೀನಿ ಅಂತಂದರೆ ಈಸ್ ಆಲ್ವೇಸ್ ಎಲ್ ಟಿ ಐ ಸಿಸ್ಟಮ್. ಓಕೆನಾ? ಸೊ ಮೆಥಡ್ 2 ಏನಿದೆ, ಸೊ ಮೆಥಡ್ 2 ಏನಿದೆ ಅಂತಂದರೆ ಚೆಕ್ ಸಪರೇಟ್, ಲೈಕ್ ಚೆಕ್ ಲೀನಿಯರಿಟಿ ದೆನ್ ಇನ್ವೇರಿಯಂಟ್. ಫಸ್ಟ್ ಏನು ಮಾಡ್ತೀನಿ ನಾನು, ಲೀನಿಯರಿಟಿ ಚೆಕ್ ಮಾಡ್ತೀನಿ, ನೆಕ್ಸ್ಟ್ ಇನ್ವೇರಿಯಂಟ್. ಲೀನಿಯರಿಟಿ ಹೆಂಗೆ ಚೆಕ್ ಮಾಡೋದು, ಸೂಪರ್ ಪೊಸಿಷನ್ ಥಿಯರಮಿಗೆ ಹೋಗೋಣ. ಸೊ x1 ಆಫ್ ಟಿ ಇನ್ಪುಟ್ ಕೊಡ್ತೀನಿ ನಾನು. ಸೊ ಇಂಪಲ್ಸ್ ರೆಸ್ಪಾನ್ಸ್ ಅದೇ ಇರುತ್ತೆ ಸಿಸ್ಟಮಿಗೆ, ನೀನು ಇನ್ಪುಟ್ ಮಾತ್ರ ಚೇಂಜ್ ಮಾಡ್ತಿರೋದು. ಸೊ therefore ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ x1 ಆಫ್ ಟಿ ಯು ಆಫ್ ಟಿ ಮೈನಸ್ ಟೌ ಡಿ ಟೌ ಎಕ್ಸ್ ಆಫ್ ಟೌ ಅನ್ನೋದು ಇಲ್ಲೇ ಕನ್ಫ್ಯೂಸ್ ಆಗುತ್ತೆ, ಟೌ ಇಲ್ಲಿ ಮರಿಬೇಡಿ ಅಲ್ವಾ. x1 ಆಫ್ ಟೌ ಈ ಥರ ಲೀನಿಯರಿಟಿ ಫಸ್ಟ್ ಚೆಕ್ ಮಾಡ್ತಿದ್ದೀವಿ. ಫಸ್ಟ್ ಚೆಕ್ ಲೀನಿಯರಿಟಿ. ನೆಕ್ಸ್ಟು x2 ಆಫ್ ಟಿ ಈಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ x2 ಆಫ್ ಟೌ ಯು ಆಫ್ ಟಿ ಮೈನಸ್ ಟೌ ಇದೇನಿದು. ಸೊ therefore ದಿಸ್ ಈಸ್ ಯು ಆಫ್ ಟಿ ಮೈನಸ್ ಟೌ ಡಿ ಟೌ. ನೆಕ್ಸ್ಟ್ ಏನಿದೆ ಇನ್ಪುಟ್ಟು, ಎ ಇಂಟು x1 ಆಫ್ ಟಿ ಪ್ಲಸ್ ಬಿ ಇಂಟು x2 ಆಫ್ ಟಿ. ಇದಕ್ಕೇನಾಗುತ್ತೆ, ಔಟ್ಪುಟ್ ಏನು ಬರಬೇಕು, ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಏನಾಗುತ್ತೆ, ಎ ಇಂಟು x1 ಆಫ್ ಟೌ ಪ್ಲಸ್ ಬಿ ಇಂಟು x2 ಆಫ್ ಟೌ ಇಂಟು ಯು ಆಫ್ ಟಿ ಮೈನಸ್ ಟೌ ಡಿ ಟೌ. ಓಕೆನಾ? ಸೊ ಈ ಥರ ಬಂತು. ಸೊ therefore ಅಕಾರ್ಡಿಂಗ್ ಟು ಇದ್ರ ಪ್ರಾಪರ್ಟಿ ಈ ಥರ ಬಂತದು. ಓಕೆನಾ? ಅಂತಂದರೆ ಎ ಇಂಟು ವೈ ಎಷ್ಟು ಬಂತಿದ್ದು, ಸರ್ ಈ ಥರ ಅಲ್ಲ. ಸೊ ಇದು ಬೇಕಾಗುತ್ತೆ. ಸೊ therefore ಇದು ಹಿಂಗೆ ಇರಲಿ. ಸೊ ಇದು ಏನು ಬರಬೇಕಿತ್ತು, ಎ ಇಂಟು y1 ಆಫ್ ಟಿ ಅಂತಂದರೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ x1 ಆಫ್ ಟೌ ಯು ಆಫ್ ಟಿ ಮೈನಸ್ ಟೌ ಪ್ಲಸ್ ಬಿ ಇಂಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ x2 ಆಫ್ ಟೌ ಯು ಆಫ್ ಟಿ ಮೈನಸ್ ಟು ಡಿ ಟೌ ಬರಬೇಕು. ಸೊ ಇದು ಸಿಮಿಲರ್ ಇದೆ ಅಲ್ವಾ. ಸೊ therefore ಇಲ್ಲಿ ಬ್ರ್ಯಾಕೆಟ್ ತೆಗೆ ಓಪನ್ ಮಾಡಿ ಇದು ಸಿಮಿಲರ್ ಬರುತ್ತೆ. ಸೊ ಲೀನಿಯರಿಟಿ ಏನಾಯಿತು, ಲೀನಿಯರಿಟಿ ಇಸ್ ವೆರಿಫೈಡ್, ಲೀನಿಯರಿಟಿ ಇದೆ, ಲೀನಿಯರ್ ಇದೆ. ಸೊ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು ನಾನು, ಟೈಮ್ ಇನ್ವೇರಿಯಂಟ್ ಮಾಡಬೇಕು. ಸೊ therefore ಟೈಮ್ ಇನ್ವೇರಿಯಂಟ್ ಮಾಡಬೇಕು. ಟೈಮ್ ಇನ್ವೇರಿಯಂಟ್ ಅಂತಂದ್ರೆ ಏನು, ಸೊ therefore ಇನ್ಪುಟ್ಟಲ್ಲಿ ಶಿಫ್ಟ್ ಮಾಡಿರ್ತೀನೋ ಔಟ್ಪುಟ್ಟಲ್ಲಿ ಕೂಡ ಅಷ್ಟೇ ಶಿಫ್ಟ್ ಮಾಡಬೇಕು.
ನಾವು ಏನು ಕೊಟ್ಟಿದ್ದಾರೆ, y ಆಫ್ ಟಿ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಕ್ಸ್ ಆಫ್ ಟೌ ಯು ಆಫ್ ಟಿ ಮೈನಸ್ ಟೌ ಇದೆ, ಡಿ ಟೌ ಇದೆ. ಓಕೆನಾ? ಸೊ ಯು ಆಫ್ ಇದೆ, ನಾನೇನು ಮಾಡ್ತೀನಿ, ವೈ ಆಫ್ ಟಿ ಮೈನಸ್ ಆಲ್ಫಾ ಮಾಡ್ತೀನಿ. ಸೊ ಟಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಎಕ್ಸ್ ಆಫ್ ಟಿ ಯು ಆಫ್ ಏನಾಗುತ್ತೆ, ಟಿ ಮೈನಸ್ ಆಲ್ಫಾ ಮೈನಸ್ ಟೌ ಡಿ ಟೌ ಏನಾಯಿತು, ಶಿಫ್ಟಿಂಗ್ ಆಯಿತು. ಓಕೆನಾ? ಇದೇನಾಯಿತು, ಇದು ಔಟ್ಪುಟ್ಟಲ್ಲಿ ಶಿಫ್ಟ್ ಆಗಿದೆ. ಸೊ ದೇರ್ಫೋರ್ ನಾವು ಇನ್ಪುಟ್ಟಲ್ಲಿ ಶಿಫ್ಟ್ ಮಾಡಿದಾಗಲೂ ಸೇಮ್ ಶಿಫ್ಟ್ ಬರುತ್ತಾ ನೋಡಬೇಕು. ಸೊ ದೇರ್ಫೋರ್ ಏನಿದೆ, ಎಕ್ಸ್ ಆಫ್ ಟಿ ಇದೆ ಅಲ್ವಾ, ಎಕ್ಸ್ ಆಫ್ ಟಿ ಏನಿದೆ ಅಂತಂದರೆ ಸೊ ಏನಾಗುತ್ತೆ, ಸೊ ದೇರ್ಫೋರ್ ಎಕ್ಸ್ ಆಫ್ ಟಿ ಈ ವ್ಯಾಲ್ಯೂನ ಎಕ್ಸ್ ಆಫ್ ಟಿ ಅಂತ ಕನ್ಸಿಡರ್ ಮಾಡಿದರೆ ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಆಫ್ ಟೌ ಯು ಆಫ್ ಟಿ ಮೈನಸ್ ಟೌ ಡಿ ಟೌ ಇದೆ. ಸೊ ಇವಾಗ ಎಕ್ಸ್ ಆಫ್ ಟಿ ಮೈನಸ್ ಆಲ್ಫಾ ಶಿಫ್ಟ್ ಮಾಡ್ತೀನಿ ಅಂತ, ಸೇಮ್ ಅಮೌಂಟಲ್ಲಿ ಶಿಫ್ಟ್ ಮಾಡ್ತೀನಿ ಅಂತಂದರೆ ಎಕ್ಸ್ ಆಫ್ ಇದೇನಾಗುತ್ತೆ, ಟೌ ಮೈನಸ್ ಆಲ್ಫಾ ಯು ಆಫ್ ಟಿ ಮೈನಸ್ ಟೌ ಡಿ ಟೌ ಅಂತಂದರೆ ಇನ್ಪುಟ್ಟಲ್ಲಿ ಮಾತ್ರ ಇನ್ಪುಟ್ಟಲ್ಲಿ ಶಿಫ್ಟ್ ಮಾಡ್ತೀನಿ ನಾನು. ಸೊ ದೇರ್ಫೋರ್ ಇನ್ಪುಟ್ಟಲ್ಲಿ ಟಿ ಜಾಗದಲ್ಲಿ ಟೌ ಬರುತ್ತೆ. ಸೊ ದೇರ್ಫೋರ್ ಇಷ್ಟೇ ಬರುತ್ತೆ. ಸೊ ನೋಡ್ಲಿಕ್ಕೆ ನಮಗೆ ಸೇಮ್ ಅನಿಸ್ತಾ ಇರ್ಬೋದು. ಸೊ ಇದನ್ನು ಬೀಟಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇದನ್ನು ಕೂಡ ಬೀಟಾ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಸೊ ದೇರ್ಫೋರ್ ಟೌ ಮೈನಸ್ ಆಲ್ಫಾ ಇದನ್ನು ಬೀಟಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟೌ ಮೈನಸ್ ಆಲ್ಫಾ ಈಸ್ ಈಕ್ವಲ್ ಟು ಬೀಟಾ ಅಂದ್ಕೊಂಡ್ರೆ, ಸೊ ದೇರ್ಫೋರ್ ಡಿ ಟೌ ಏನಾಗುತ್ತೆ, ಡಿ ಟೌ ಈಸ್ ಈಕ್ವಲ್ ಟು ಡಿ ಬೀಟಾ. ಸೊ ಸೇಮ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಇರುತ್ತೆ. ಸೊ ದೇರ್ಫೋರ್ ಎಕ್ಸ್ ಆಫ್ ಮೈನಸ್ ಟಿ ಆಲ್ಫಾ ಈಸ್ ಈಕ್ವಲ್ ಟು ಏನಾಗುತ್ತೆ, ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ ಆಫ್ ಬೀಟಾ ಯು ಆಫ್ ಟಿ ಮೈನಸ್ ಆಲ್ಫಾ ಮೈನಸ್ ಬೀಟಾ ಇಂಟು ಡಿ ಬೀಟಾ. ಯಾಕಂದರೆ ಓಕೆನಾ, ಇದು ಮತ್ತು ವೈ ಆಫ್ ಟಿ ಮೈನಸ್ ಆಲ್ಫಾ ಸೇಮ್ ಇದೆಯಾ, ಎರಡು ಕೂಡ ಸಿಮಿಲರ್ ಬರುತ್ತೆ. ಸೊ ಇಟ್ ಈಸ್ ಅ ಇನ್ವೇರಿಯಂಟ್, ಟೈಮ್ ಇನ್ವೇರಿಯಂಟ್ ಇದು. ಸೊ ಇಟ್ ಸ್ಯಾಟಿಸ್ಫೈಸ್ ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್. ಸೊ ಇದನ್ನು ಲೀನಿಯರ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್ ಅಂತ ಕರೀತಾರೆ. ಸೊ ನಾವು ಈಗ ಯಾವುದಾದ್ರು ಒಂದು ಸಿಸ್ಟಮ್ನ ಹೇಗೆ ಲೀನಿಯರ್ ಟೈಮ್ ಇನ್ವೇರಿಯಂಟ್ ಅಂತ ಹೇಗೆ ಕರಿತೀರಾ ಅಂತ ಕೇಳಿದಾಗ, ಸೊ ದೇರ್ಫೋರ್ ಈ ಥರ ಸಾಲ್ವ್ ಮಾಡೋದು. ಸೊ ಇಟ್ ಈಸ್ ನಾಟ್ ಮಚ್ ಇಂಪಾರ್ಟೆಂಟ್, ಬಟ್ ನಿಮಗೆ ಗೊತ್ತಿರಬೇಕಷ್ಟೇ. ಯಾವ್ದಾದ್ರು ಒಂದು ಸಿಸ್ಟಮ್ ಕೊಟ್ಟಾಗ, ಸೊ ದೇರ್ಫೋರ್ ಇದು ಲೀನಿಯರ್. ಸೊ ಈಗ ಒಂದು ಕ್ವಶನ್ ಕೊಡ್ತಾರೆ, ನೋಡಿದ್ರೆ ಇದು ಔಟ್ಪುಟ್ ಏನು ಬರ್ತಿದೆ, ಔಟ್ಪುಟ್ ಇಷ್ಟು ಬರ್ತಿದೆ, ಇದು ಲೀನಿಯರ್ ಎಲ್ ಟಿ ಐ ಸಿಸ್ಟಮ್ ಹೌದಾ ಇಲ್ಲ ಅಂತ ಕೇಳಿದಾಗ, ಸೊ ದೇರ್ಫೋರ್ ಏನು ಎಸ್ ಇಟ್ ಈಸ್ ಅ ಔಟ್ಪುಟ್ ಸಿಸ್ಟಮ್ ಅಂತ ಹೇಳೋಕ್ಕೆ ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು.